ವಿವರಣೆಯನ್ನ, ಚಕ್ರಲಿಂಗಗಳ ಮಹತ್ವವನ್ನ, ಹಾಗೇನೆ ದೀಕ್ಷೆ, ಮಂತ್ರ ದೀಕ್ಷೆ, ಕ್ರಿಯಾ ದೀಕ್ಷೆ, ವೇದ ದೀಕ್ಷೆ, ಅದನ್ನ ಯಾವ ಯಾವ ಲಿಂಗಗಳಿಗೆ ಕೊಡ್ತಾರೆ, ಇಷ್ಟಲಿಂಗದ ಒಳಗೆ ಏನಿದೆ, ಬಸವ ವಚನ ಪ್ರಾರ್ಥನೆಯೊಂದನ್ನು ನೋಡಿದ್ವಿ, ಲಿಂಗಾಂಗ ದರ್ಶನ ಮಾಡಿದ್ವಿ. ಹಾಗೇನೆ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಪಠಿಸಿ ಪ್ರವೃತ್ತಿ ಮಾರ್ಗವೆಂದರೇನು ಮತ್ತು ನಿವೃತ್ತಿ ಮಾರ್ಗವೇನಂತ ನೋಡಿ ಶತಏಕದ ನೆಲೆಮನೆ ಅಂತ ಒಂದು ಸುದೀರ್ಘವಾದ ಒಂದು ಅಧ್ಯಯನದಲ್ಲಿ ನಾವು ತೊಡಗಿದ್ದೀವಿ. ಅಲ್ಲಿ ಭಕ್ತ ಸ್ಥಳದ ಎಲ್ಲಾ ಸ್ಥಳಗಳನ್ನ ನಾವು ನೋಡಿದ್ವಿ. ಯಾರು ಹೇಳ್ತೀರಿ? ಭಕ್ತ ಸ್ಥಳದ 15 ಸ್ಥಳಗಳು, 9 ಲಿಂಗ ಸ್ಥಳಗಳು, 9 15 ಅಂಗಸ್ಥಳಗಳನ್ನ ಯಾರಾದ್ರೂ ಹೇಳ್ತೀರಾ? ಹೇಳಿ. ಭಕ್ತ ಸ್ಥಳ, ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರುಕಾರುಣ್ಯ ಸ್ಥಳ, ಲಿಂಗಧಾರಣ ಸ್ಥಳ, ವಿಭೂತಿ ಧಾರಣ ಸ್ಥಳ, ರುದ್ರಾಕ್ಷಿ ಧಾರಣ ಸ್ಥಳ, ಮಹಾಮಂತ್ರ ಸ್ಥಳ, ಭಕ್ತ ಸ್ಥಳ, ಉಭಯ ಸ್ಥಳ, ತ್ರಿವಿಧ ಸಂಪತ್ತಿ ಸ್ಥಳ, ಚತುರ್ವಿಧ ಸಾರಾಯ ಸ್ಥಳ, ಉಪಾಧಿ ಮಾಟ ಸ್ಥಳ, ನಿರುಪಾಧಿ ಮಾಟ ಸ್ಥಳ, ಸಹಜ ಮಾಟ ಲಿಂಗ ಸ್ಥಳಗಳು, ಆಚಾರ ಲಿಂಗ ಸ್ಥಳ, ಗುರು ದೀಕ್ಷಾ ಗುರು, ಶಿಕ್ಷಾ ಗುರು, ಜ್ಞಾನ ಗುರು ಸ್ಥಳ, ಕ್ರಿಯಾಲಿಂಗ ಸ್ಥಳ, ಭಾವಲಿಂಗ ಸ್ಥಳ, ಜ್ಞಾನಲಿಂಗ ಸ್ಥಳ, ಸ್ವಯಚರ ಪರ ಜಂಗಮ. ಶರಣ ಅವನ್ನೆಲ್ಲ ಮುಗಿಸ್ಕೊಂಡು ನಾವು ಈಗ ಮಹೇಶ್ವರ ಸ್ಥಳಕ್ಕೆ ಬಂದಿದ್ದೀವಿ. ಅಲ್ಲಿರುವ ಲಿಂಗ ಯಾವುದು? ಮಹೇಶ್ವರ ಸ್ಥಳದಲ್ಲಿ ಗುರುಲಿಂಗ. ಹೀಗಾಗಿ ಮೊದಲು 9 ಮಹೇಶ್ವರ ಅಂಗಸ್ಥಳಗಳನ್ನ ಅಭ್ಯಾಸ ಮಾಡ್ಬೇಕಾಗಿದೆ. ನಂತರ ಗುರುಲಿಂಗವಿರುವ ಗುರುಲಿಂಗ ಸ್ಥಳ ಅವೇ 9 ಇವೆ, ಅವುಗಳನ್ನೆಲ್ಲ ಅಭ್ಯಸನ ಮಾಡೋದಿದೆ. ನಾವು ಹೋದ ಸಾರಿ ಮಹೇಶ್ವರ ಸ್ಥಳದ ಬಗ್ಗೆ, ಮಹೇಶ ಸ್ಥಳದ ಬಗ್ಗೆ ಅಂದ್ರೆ ಏನು, ಒಂದು 21 ಗುಣಕರ್ಮಗಳು ಅವನಿಗಿದೆ ಅಂತ ಅಭ್ಯಸನ ಶುರು ಮಾಡಿದ್ವಿ. ಈ ಒಂದು ಏನಂದ್ರೆ ಪರಸ್ತ್ರೀ ಸಂಘ ನಿರ್ಮುಕ್ತನು, ಪರದ್ರವ್ಯ ಪರಾನ್ಮುಖನು, ಶಿವಾರ್ಥ ಕಾರ್ಯಸಂಪನ್ನನು, ಶಿವಸ್ತುತಿ ರಸಾದನಂದನು, ಶುಚಿರ್ಭೂತನು, ಶಿವೋತ್ಕರ್ಷ ಪ್ರಮಾಣಗಳ ಸಂಪಾದಕನು ಮತ್ತು ಆತ ನಿರ್ಮಮನಾಗಿರ್ತಾನೆ ಅಂತ ನೋಡಿದ್ದೀವಿ. ಈಗ 34ನೆಯ ಒಂದು ಶಿವಯೋಗದ ಭಾಗದಲ್ಲಿ ನಾವು ಹೋಗಿದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಲಿಂಗ ಧಾರಣೆ ಮಾಡಿಕೊಂಡು ಕುಳಿತ ಒಂದು ಸ್ಥಿತಿಯಲ್ಲಿ ಇದನ್ನ ಕೇಳಿಕೊಡ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ದಯವಿಟ್ಟು ಬೇರೆ ಯಾವುದೇ ಸ್ಥಿತಿಯಲ್ಲಿ ಇದನ್ನ ಕೇಳಬೇಡಿ. ಇದು ಒಂದು ಶಿವಯೋಗ ಅಂದ್ರೆ ಏನು? ಇಲ್ಲಿ ಯಾವುದೇ ರಂಜನೀಯ ವಿಷಯಗಳಿರೋದಿಲ್ಲ. ನೀವು ಧ್ಯಾನಸ್ಥರಾಗಿ ಕೂತ್ಕೊಂಡ್ರೆ, ಯಾಕೆಂದ್ರೆ ಸ್ವಲ್ಪ ಕ್ಲಿಷ್ಟವಾದ ಪದಗಳು, ಕ್ಲಿಷ್ಟವಾದ ವಿಷಯ ಇದಾಗಿರೋದ್ರಿಂದ, ಆದ್ರೆ ಮುಂದೆ ನಮಗೆ ಶಿವಯೋಗ ಮಾಡಿಕೊಳ್ಳುವವರಿಗೆ ತುಂಬಾ ಸಹಕಾರಿಯಾಗಿರೋದ್ರಿಂದ ಸ್ವಲ್ಪ ಅಟೆಂಟಿವ್ ಆಗಿ ಇದನ್ನ ಕೇಳಬೇಕಾಗ್ತಾ ಇರುತ್ತೆ, ಗಮನ ಹರಿಸ್ಬೇಕಾಗ್ತಾ ಇದೆ, ಲಕ್ಷ್ಯ ವಹಿಸಬೇಕಾಗ್ತದೆ, ಮತ್ತೆ ಸರಿಯಾದ ಸಮಯಕ್ಕೆ ಇಲ್ಲಿ ಆಗಮಿಸಬೇಕಾಗ್ತಾ ಇದೆ. ಯಾಕೆಂದ್ರೆ 8:15 ಅಂದ್ರೆ 8:30, 8:35 ಅಥವಾ 8:40 ಅಲ್ಲ. ಹೀಗಾಗಿ 8:15 ಅಂದ್ರೆ ಇದಕ್ಕೆ ಬಂದ್ಬಿಡ್ಬೇಕು. ಈಗ ಮುಂದಿನ ಒಂದು 9 ಮತ್ತು 10, 9ನೆಯ ಒಂದು ಆತನ ಗುಣಧರ್ಮ ಅಲ್ಲ, ಗುಣಕರ್ಮ ಏನಂದ್ರೆ ಆತ ಮಹೇಶ ಸ್ಥಳದಲ್ಲಿರುವಂತ ಮಹೇಶ್ವರ, ವೀರ ಮಹೇಶ್ವರ ಅನ್ನಬೇಕಿದ್ರೆ ಆತ ನಿರಹಂಕಾರಿಯಾಗಿರ್ತಾನೆ ಅಂತ ಹೇಳ್ತಾರೆ. ಬಸವಣ್ಣನವರ ಗುರುದೇವರ ಒಂದು ವಚನ ಬರ್ತಾ ಇದೆ, ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಶರಣಾರ್ಥಿಗಳು. ಬಸವಣ್ಣನವರ ವಚನ 9. ನಿರಹಂಕಾರನು. ಅಹಂಕಾರ ಮನವನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದು. ಅಹಂಕಾರಕ್ಕೆ ಎಡೆಗೊಡದೆ ಲಿಂಗ ತನುವಾಗಿರಬೇಕು. ಅಹಂಕಾರ ರಹಿತವಾದಲ್ಲಿ ಸನ್ನಿಹಿತ ಕಾಣ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 802. ಶರಣ ತಾಯಿ. ಮಹೇಶ್ವರ ಇರ್ಲಿ ಅಥವಾ ಯಾವುದೇ ಸ್ಥಳದಲ್ಲಿ ನಾವಿರೋಣ, ಅಹಂಕಾರ ಇದ್ರೆ ಆಗೋಲ್ಲ. ಶಿವಯೋಗಕ್ಕೆ ಅಹಂಕಾರ ಒಂದು ದೊಡ್ಡ ವೈರಿ, ಒಂದು ದೊಡ್ಡ ಅಡ್ಡಿ, ಒಂದು ದೊಡ್ಡ ಅಡಚಣೆ. ಅಹಂಕಾರ ಮನವನಿಂಬುಗೊಂಡಲ್ಲಿ ಲಿಂಗ ತಾನಿರುವುದು. ನಾನು ದೊಡ್ಡ ಶಿವಯೋಗಿ, ನಾನು ದೊಡ್ಡ ಯೋಗಿ, ನನ್ನಂತ ಧ್ಯಾನಸ್ಥ ಯಾರೂ ಇಲ್ಲ, ನನ್ನಂತ ಶಿವಯೋಗವನ್ನು ಯಾರೂ ಮಾಡ್ಕೊಳ್ಳೋದೇ ಇಲ್ಲ, ನನಗೆಲ್ಲ ಸಾಧಿಸಿಯಾಗಿದೆ, ನನಗೆಲ್ಲ ಈ ವಿಷಯದ ಬಗ್ಗೆ ಗೊತ್ತಿದೆ,
ನನಗೆಲ್ಲಾ ವಚನಗಳ ಅರ್ಥವಾಗಿದೆ ಅಂತ ಒಂದು ಅಹಂಕಾರದಲ್ಲಿ ನಾವು ಏನಾದ್ರೂ ಇದ್ರೆ ಆ ಮನಸ್ಸನ್ನೆಲ್ಲ ಆ ಅಹಂಕಾರ ಆವರಿಸಿಕೊಂಡಿದ್ದರೆ ಲಿಂಗ ತಾನೆಲ್ಲಿಪ್ಪುದು? ಲಿಂಗ ಹೇಗೆ ಒಲಿತಾನೆ? ಅದಕ್ಕಾಗಿ ಆ ಅಹಂಕಾರಕ್ಕೆ ನಾವು ಎಡೆಗೊಡಬಾರ್ದು, ಎಳ್ಳಷ್ಟು ಎಡೆಗೊಡಬಾರ್ದು. ನಾನು ಶ್ರೇಷ್ಠ, ನಾನು ಅತ್ಯಂತ ಉನ್ನತ ಪದವಿಯಲ್ಲಿದ್ದೇನೆ, ನನ್ನಂತ ಜ್ಞಾನಿ ಯಾರೂ ಇಲ್ಲ, ಯಾವುದೇ ಅಹಂಕಾರ ಸ್ವಲ್ಪವೂ ಅಂಕುರವಾಗದಂತೆ ದಿನನಿತ್ಯ ಜೀವನದಲ್ಲಿಯೂ ಸಹ ಆ ಅಹಂಕಾರಕ್ಕೆ ಎಡೆಗೊಡದೆ ಲಿಂಗತನುವಾಗಿರಬೇಕು. ಯಾರೋ ಏನೋ ಅಂದ್ರು ಅಂತ ಇಟ್ಕೊಳ್ಳಿ, ಅವರು ಅಹಂಕಾರದಲ್ಲಿ ಇರ್ತಾರೆ ವಿನಃ ಅವರ ಮಾತಿಗೆ ಸ್ಪಂದನ ಮಾಡೋಕೆ, ಅವ್ರು ನನಗೆ ಹೀಗಂದ್ರು ಅಂತ ಕೋಪದಿಂದ ಅವರಿಗೆ ಉತ್ತರ ಕೊಡುವುದೂ ಸಹ ಒಂದು ಅಹಂಕಾರದ ರೂಪವೇ. ಅವರು ಅಹಂಕಾರದಲ್ಲಿ ಇರ್ಲಿ, ನಾನಿಲ್ಲಲ್ಲ. ಯಾಕೆ? ನನ್ನ ತನು ಲಿಂಗವಾಗಿದೆ, ಲಿಂಗತನುವಾಗಿರಬೇಕು. ಅಹಂಕಾರ ರಹಿತವಾದಲ್ಲಿ ಸನ್ನಹಿತ ಕಾನ ಕೂಡಲ ಸಂಗಮ ದೇವ. ಸನ್ನಹಿತ ಅಂದ್ರೆ ಆ ಪರವಸ್ತುವಿನ ಸಮೀಪ ನಾವು ಹೋಗ್ಬೇಕಾಗಿದೆ, ಆವಾಗ ನಾವು ಸನ್ನಹಿತನಾಗ್ತೀವಿ. ಅದಕ್ಕೆ ಕೂಡಲ ಸಂಗಮ ದೇವಕ್ಕೆ ಅಹಂಕಾರ ರಹಿತವಾಗಬೇಕು. ನಿರಹಂಕಾರಿಯಾಗಿರ್ತಾನೆ ಮಹೇಶ ಸ್ಥಳದಲ್ಲಿರುವ ಮಾಹೇಶ್ವರ. ಇದು 9ನೇ ಗುಣಕರ್ಮ. ಆತ 10ನೇ ಗುಣಕರ್ಮದಲ್ಲಿ ನಿರಸ್ತ ಕ್ಲೇಶ ಪಂಜರನು. ಹಾಗಂದ್ರೆ ಏನು ಅನ್ನೋದನ್ನ ಈ ವಚನಗಳು ಓದಿದ ನಂತರ ಗೊತ್ತಾಗುತ್ತೆ. ಮತ್ತೆ ಗುರುದೇವರ 2 ವಚನ ಬರ್ತಾ ಇದೆ, ಓದಿ ಯಾರಾದ್ರೂ. ಓಂ ಎಲ್ಲರಿಗೂ ಶ್ರೀ ಗುರು ಭಕ್ತಿಯ ಶರಣು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. 10ನೆಯ ಸ್ಥಳ ನಿರಸ್ತ ಕ್ಲೇಶ ಪಂಜರನು. ಬಸವಣ್ಣನವರ ವಚನ. ಆಶೆ ರೋಷ ಹರ್ಷಾದಿಗಳೆಂಬ ಕರ್ಣೇಂದ್ರಿಯಗಳೆಂಬವ ಮುಟ್ಟಲಿಯದೆ ಆಚಾರವ ಶಿವಾಚಾರವ ಮಾಡುವೆ, ಭಯಭಕ್ತಿಯಿಂದ ತೋರುವೆ, ಮನದಲ್ಲಿ ವಂಚನೆ ಇಲ್ಲದೆ ಭಾವಶುದ್ಧ ಪೂಜೆಯ ಮಾಡುವೆ, ಎನ್ನ ಪ್ರಾಣಶಕ್ತಿಯಿಂದ ಕೂಡುವೆ, ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 765. ಇದೊಂದು ಓದಮ್ರಪ್ಪರ. ಬೇಡ, ಇದನ್ನ ಮುಗಿಸ್ ಹೋಗೋಣಲ್ಲ ಅಕ್ಕ. ಶರಣು ಶರಣಾರ್ಥಿಗಳು. ಶರಣು ಶ್ರೀದೇವಿ ಅಕ್ಕ. ಇಲ್ಲಿ ಇದೇನ್ ಬಿಡಿಸ್ಬೇಕಾಗಿಲ್ಲ ಈ ವಚನ. ಆಸೆ, ರೋಸ ಅಂದ್ರೆ ಕೋಪ, ಹರುಷ ಅತ್ಯಂತ ಸಂತೋಷವಾಗಿದ್ದಾಗ್ಲೂ ಅದು ಒಂದು ಒಳ್ಳೆಯ ಭಾವನೆ ಅಲ್ಲ. ಅದು ಅತ್ಯಂತ ಹರ್ಷದಲ್ಲಿದ್ದಾಗೂ ಕಾರಣ ನಾವು ತಪ್ಪು ಮಾಡ್ತೀವಿ. ದುಃಖನೂ ಅಷ್ಟೇ, ಹರ್ಷನೂ ಅಷ್ಟೇ. ಇವೆಲ್ಲ ಭಾವನೆಗಳು, ಆಸೆ ಇರ್ಲಿ, ರೋಷ ಇರ್ಲಿ, ಹರುಷಗಳ ಇಂಥ ಎಲ್ಲ ಏನ್ ಭಾವನೆಗಳಿವೆ ಅಲ್ಲ, ದುಃಖ ಸುಖ ಕರ್ಣೇಂದ್ರಿಯಗಳೆಂಬವ ಮುಟ್ಟಲಿಯದೆ. ಈ ಪರಿಣಾಮ ಏನಿದೆ ನೋಡಿ, ಈ ಆಸೆ ಇರ್ಲಿ, ರೋಷ ಇರ್ಲಿ. ಆಸೆ ಅಂದ್ರೆ ಏನು? ಈಗ ನನ್ಗೆ ಆಸೆ ಆಗ್ತಾ ಇದೆ, ಅಪಾರ ಸಂಪತ್ತು ಗಳಿಸಬೇಕು ಎಂಬ ಆಸೆ ಆಗ್ತಾ ಇದೆ. ಅದಕ್ಕೆ ಯಾರು ಮೊದಲು ನಾವು ಪ್ರೇರೇಪಣೆ ಮಾಡ್ತೀವಿ? ಕರ್ಣೇಂದ್ರಿಯಗಳಿಗೆ ಹೇಳ್ತೀವಿ, ಅಲ್ಲಿ ಹೋಗು, ಅದನ್ನ ನೋಡು, ಇದನ್ ಕೇಳು, ಇದನ್ ಮಾಡು. ಅದಕ್ಕೆಲ್ಲ ಕರ್ಣೇಂದ್ರಿಯಗಳ ಸಹಕಾರವಿಲ್ಲದೆ ಆಗೋದಿಲ್ಲ. ಹಾಗೇನೆ ರೋಷ, ಯಾರ ಮೇಲೆ ತುಂಬಾ ಸಿಟ್ಟು ಬಂದಿದೆ, ಅವನ್ ಹೋಗಿ ಬಡದ್ ಬರೋದಿದೆ. ಎಷ್ಟಕ್ಕಂದ್ರೆ ಅವನನ್ನ ಕೊಲ್ಬೇಕಾಗಿದೆ, ಅದು ರೋಷ. ಅದಕ್ಕೂ ಕರ್ಣೇಂದ್ರಿಯಗಳೇ ಬೇಕು. ಅಲ್ಲಿ ಹೋಗ್ಬೇಕಲ್ವೇ, ಕೈಗಳಿಗೆ ಹೇಳ್ಬೇಕು, ಅವ್ನ್ ಕೊಚ್ಚಿ ಹಾಕು, ಅವ್ನ್ ಕೊಲ್ಲು. ಹರುಷ, ಅತ್ಯಂತ ಹರುಷ ಆದಾಗ್ಲು ಎಲ್ಲಾ ಬಂಧು ಬಳಗದವರಿಗೆ ನನ್ನ ಸಂಪತ್ತಿನ ಒಂದು ಪ್ರದರ್ಶನ ಮಾಡಬೇಕು, ಅವ್ರಿಗೆ ಹೊಟ್ಟೆ ಕಿಚ್ಚಾಗುವಂತೆ ತೋರಿಸ್ಬೇಕು, ನಾನೀಗ ಎಷ್ಟೊಂದು ಶ್ರೀಮಂತ ಆಗಿದ್ದೀನಿ ಅನ್ನೋದನ್ನ ತೋರಿಸ್ಬೇಕು, ನಾನು ಹೇಗೆ ಗಳಿಸಿದ್ದೀನಿ ಅನ್ನೋದು ಅದು ಹರುಷ. ಅದನ್ನು ಅಷ್ಟೇ ಕರ್ಣೇಂದ್ರಿಯಗಳಿಗೆ ಮತ್ತೆ ಹೇಳ್ಬೇಕು, ನಾಳೆ ಒಂದು ದೊಡ್ಡದಾದ ಫಂಕ್ಷನ್ ಮಾಡೋಣ, ಅವನ್ನೆಲ್ಲ ಊಟಕ್ಕೆ ಕರೆಯೋಣ, ಅವ್ರಿಗೆಲ್ಲ ನನ್ನ ಸಂಪತ್ತನ್ನು ತೋರಿಸೋಣ. ಆಶೆ, ರೋಷ, ಹರ್ಷಾದಿಗಳೆಂಬ ಕರ್ಣೇಂದ್ರಿಯಗಳೆಂಬುವ ಮುಟ್ಟಲಿಯದೆ. ಬೇಡ ಬೇಡ, ಅವಕ್ಕೆಲ್ಲ ಕರ್ಣೇಂದ್ರಿಯಗಳನ್ನು ಯಾಕೆ ಕೊಟ್ಟಿದ್ದಾನೆ ದೇವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಕೊಟ್ಟಿದ್ದಾನೆ? ಆಚಾರವ ಶಿವಾಚಾರವ ಮಾಡಲು. ನನ್ನ ಎಲ್ಲಾ ನಿತ್ಯ ಕರ್ಮಗಳನ್ನ, ನನ್ನ ಎಲ್ಲಾ ಆಚಾರಗಳನ್ನ, ಶಿವಾಚಾರವನ್ನು ಮಾಡಲು ಕರ್ಣೇಂದ್ರಿಯಗಳಿವೆ ಹೊರತು ಆಶೆ ರೋಷ ಹರುಷಾದಿಗಳೆಂಬ ಅವುಗಳೆಲ್ಲ ಇಲ್ಲ. ಆ ಕರ್ಣೇಂದ್ರಿಯಗಳನ್ನ ನಾನು ಈಗ ಕರಹಸ್ತದಲ್ಲಿ ಇಷ್ಟಲಿಂಗ ಪೂಜೆ ಮಾಡಲು ನನಗೆ ಆ ಕೈ ಬೇಕು, ಅದು ಕರ್ಣೇಂದ್ರಿಯ. ಆ ಕರ್ಣೇಂದ್ರಿಯಗಳನ್ನ ಇದಕ್ಕೆ ಬಳಸ್ಕೊಳ್ಬೇಕು. ನಾನು ಶಿವಾಚಾರವನ್ನು ಮಾಡ್ಕೊಳ್ಬೇಕಾಗಿದೆ. ಭಯ ಭಕ್ತಿಯಿಂದ ತೋರುವೆ, ಮನದಲ್ಲಿ ಎಳ್ಳಷ್ಟು ವಂಚನೆ ಇಲ್ಲದೆ. ಏನು? ನಾನು ಪೂಜೆ ಮಾಡ್ತೀನಿ, ನನಗೆ ಅದನ್ನ ಕೊಡು, ಇದನ್ನ ಕೊಡು, ಅಲ್ಲ. ಮನದಲ್ಲಿ ವಂಚನೆ ಇಲ್ಲದೆ ಭಾವ ಶುದ್ಧ ಪೂಜೆಯ ಮಾಡುವೆ. ನನ್ನ ಇಡೀ ಭಾವ ಶಿವಭಾವ ಆಗ್ಬೇಕಾಗಿದೆ. ಎನ್ನ ಪ್ರಾಣ ಶಕ್ತಿಯಿಂದ ಕೂಡುವೆ, ಕೂಡಲ ಸಂಗಮ ದೇವ. ಪ್ರಾಣಲಿಂಗದ ಪೂಜೆ ಇದು. ಹೀಗಾಗಿ ನಿರಸ್ತ ಕ್ಲೇಶ ಪಂಜರ ಅಂದ್ರೆ ಏನಂದ್ರೆ, ಈ ಕ್ಲೇಶ ಇದೆ ನೋಡಿ, ಕ್ಲೇಶ ಅಂದ್ರೆ ಎಲ್ಲ ಬಂತಿದ್ರಲ್ಲಿ, ಆಶೆ, ರೋಷ, ಹರುಷ, ಸುಖ, ದುಃಖ, ಎಲ್ಲಾ ಷಡ್ವರ್ಗಗಳು ಇದರಲ್ಲಿದೆ. ಅವುಗಳಿಂದ ನಾವು ನಿರಸ್ತರಾಗಬೇಕು, ಅವುಗಳನ್ನ ತ್ಯಜಿಸಬೇಕು. ಇಲ್ಲದಿದ್ರೆ ಏನಾಗುತ್ತೆ? ಆ ಕ್ಲೇಶದ ಒಂದು ಗೂಡಿನಲ್ಲಿ, ಪಂಜರದಲ್ಲಿ ನಾವು ಇರ್ತೀವಿ.
ಆ ಕ್ಲೇಶಗಳನ್ನ ನಿರಸ್ತ ಮಾಡಿ ನಾವು ಪ್ರಾಣಶಕ್ತಿಯಿಂದ ಕೂಡಿದಂತ ಒಂದು ದೇಹವನ್ನು ಬೆಳೆಸಿಕೊಳ್ಳಬೇಕು. ಅದಕ್ಕೆ ನಿರಸ್ತ ಕ್ಲೇಶ ಪಂಜರನಾಗಿರ್ತಾನೆ ಇವನು. ಯಾರು? ಮಹೇಶ್ವರನು. ಇನ್ನೂ ಗುರುದೇವರು ಹೇಳಿದ್ರು ಈ ನಿರಸ್ತ ಕ್ಲೇಶ ಪಂಜರಕ್ಕೆ ಇನ್ನೊಂದು ಚೆನ್ನಾಗಿ ವರ್ಷನ್ ಬರ್ತಾ ಇದೆ, ಓದಿ ಯಾರಾದ್ರೂ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ, ಕ್ರೋಧವೇಕೋ ಶರಣ ವೇದ್ಯ ನೆನೆಸುವಂಗೆ, ಲೋಭವೇಕೋ ಭಕ್ತಿಯ ಲಾಭವ ಬಯಸುವಂಗೆ, ಮೋಹವೇಕೋ ಪ್ರಸಾದ ವೇದ್ಯ ನೆನೆಸುವಂಗೆ, ಮದ ಮತ್ಸರ ಉಳ್ಳವಂಗೆ, ಹೃದಯ ಶುದ್ಧವೆಲ್ಲಿಯದು, ಹದುಳಿಗರಾದಲಿಪ್ಪ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 118. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರ್ಕಲಾಕ. ಶರಣು ಗುರು ಶರಣು. ಏನ್ ಹೇಳ್ತಿದ್ದಾರೆ ಗುರುದೇವರು? ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ. ಆ ವರದ ಸಂಕನ್ನಾಥ ಒಬ್ಬ ಶರಣ ಬಂದ ನೋಡಿ. ನಾನು ಹಿಂದೆ ಮರುಳಶಂಕರ ದೇವರ ಒಂದು ಇದನ್ನ ಹೇಳುವಾಗ ಆ ಶರಣನಿಗೆ ಏನೋ ಆ ವೇಶ್ಯೆಯನ್ನು ಕಂಡು ಅವನಿಗೆ ಏನೋ ಆ ಕಾಮ ಎಷ್ಟೊಂದು ಅವನು ಬಲಿಯಾಗುತ್ತೆ ಅಂದ್ರೆ ತಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಅಪ್ರತಿಭೆ ಸುಂದರಿ. ಆ ಕಾಮ ಬಿಡೋಲ್ಲ. ಬಂದ್ ಹೇಳ್ತಾನೆ ಗುರುದೇವ್ರಿಗೆ, ನನಗೆ ಏನಾದ್ರೂ ಮಾಡಿ ಹೋಗ್ಬೇಕು, ಒಂದ್ ರಾತ್ರಿ ಅವಳ ಜೊತೆ ಕಳೆಯೋಕೆ ನನಗೆ ನೀವು ಅವಕಾಶ ಮಾಡಿಕೊಡಿ ದಯವಿಟ್ಟು. ಬಸವಣ್ಣನವರು ಆ ರಾಜ್ಯದ ಮುಖ್ಯಮಂತ್ರಿಗಳು. ಅವರಂದ್ರು, ಇಲ್ಲ ಇದೆಲ್ಲ ಸರಿಯಲ್ಲಪ್ಪ, ಹೀಗೆ ಶರಣರಾದವರು ಮಾಡಬಾರ್ದು. ಇಲ್ಲ ಅಣ್ಣ, ನನಗೇನ್ ಶಿಕ್ಷೆ ಕೊಡ್ತಿರೋ ಕೊಡಿ, ನಾನು ಇವತ್ತು ಒಂದ್ ರಾತ್ರಿ ಮಾತ್ರ ಆ ವೇಶ್ಯೆಯೊಡನೆ ಕಳೆಯಲೇಬೇಕು ಅಂತ ಶರಣ ಹೇಳಿದಾಗ, ಆಯ್ತಪ್ಪ ಅಂತ ಒಂದು ಬೇಸರದಿಂದ ಬಸವಣ್ಣನವರು ಅವನಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಆ ವೇಶ್ಯೆನೋ ಮಹಾಶಿವಶರಣೆ. ಮಹಾಶಿವಶರಣೆ ಲಿಂಗ ಪ್ರೇಮಿಯವಳು. ಇವನ್ಗೇನ್ ಹೇಳ್ತಾಳೆ ರಾತ್ರಿ ಹೋದ ನಂತರ ಈ ಶರಣನಿಗೆ, ಮಾಡೋಣ ಕಾಮ ಕ್ರೀಡೆ ಎಲ್ಲ ಮಾಡೋಣ, ಆದ್ರೆ ಮೊದಲು ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳೋಣಪ್ಪ ಅಂತಾಳೆ. ಇಬ್ರು ಸ್ನಾನ ಮಾಡ್ತಾರೆ, ಲಿಂಗ ಪೂಜೆಯಲ್ಲಿ ನಿರತರಾಗ್ತಾರೆ. ಎಷ್ಟೊಂದು ಅವಳು ಲಿಂಗ ನಿರೀಕ್ಷೆ ಲಿಂಗ ಧ್ಯಾನದಲ್ಲಿ ಕೂಡಿರ್ತಾಳೆ. ಅವಳ ಜೊತೆ ಇವನು ಕೂಡಿರ್ತಾನಂದ್ರೆ ಬೆಳಗಾಗಿದ್ದೇ ಇಬ್ಬರಿಗೆ ಗೊತ್ತಿಲ್ಲ. ಕಾಮವೇಕೋ ಲಿಂಗ ಪ್ರೇಮಿ ಅನಿಸುವಂಗೆ ಅಂದಂಗೆ ಲಿಂಗ ಪ್ರೇಮಿ ಆಗ್ಬೇಕು. ನಮ್ಮ ಕಾಮವೆಲ್ಲ ಆ ಲಿಂಗ ಪ್ರೇಮದಲ್ಲಿ ಆ ಲಿಂಗ ಪೂಜೆಯಲ್ಲಿ ನಷ್ಟವಾಗಿ ಹೋಗಬೇಕು. ಅದಕ್ಕೆ ನಮ್ಮ ಪ್ರೇಮ ಯಾರ ಮೇಲೆ? ಆ ಲಿಂಗದ ಮೇಲೆ. ಕಾಮ ಅನ್ನೋದು ಸುಟ್ಟು ಬಿಡ್ತಾ ಇದೆ, ನಮ್ಮನ್ನು ಸುಟ್ಟು ಬಿಡ್ತಾ ಇದೆ. ಯಾವ ಚಾತುರ್ಯವನ್ನು ನಾವು ಮಾಡಬಹುದು ನಮಗೇ ಗೊತ್ತಿಲ್ಲ ಈ ಕಾಮದಲ್ಲಿ. ಹಾಗೇನೆ ಕ್ರೋಧವೇಕೋ ಶರಣ ವೇದ್ಯನೆನಿಸುವಂಗೆ. ಮಾತಿಗೆ ಸಿಟ್ಟು ಬರೋದು, ಯಾರೋ ಏನು ಅಂದ್ರು ಅಂತ ಕೋಪ್ಕೊಳ್ಳೋದು, ಮುನಿಸ್ಕೊಳ್ಳೋದು. ಕ್ರೋಧವೇಕೋ ಶರಣ ವೇದ್ಯನೆನಿಸುವಂಗೆ. ಶರಣ ಅಂತ ಅಂದ ತಕ್ಷಣ ಈ ಕ್ರೋಧ ಅನ್ನೋದು ನಷ್ಟವಾಗಿ ಬಿಡ್ತಾ ಇದೆ. ಸುಮ್ನಿರೋದು. ಯಾರೋ ಏನೋ ಅಂದ್ರು ಅಂತ ಇಮಿಡಿಯೇಟ್ಲಿ ಒಳಗಡೆ ಏನ್ ಮಾಡ್ಬೇಕು? ಪಂಚಾಕ್ಷರಿ ಮಂತ್ರದ ಜಪ ಆರಂಭವಾಗ್ತಿರ್ಬೇಕು. ಸುಮ್ನಿದ್ ಬಿಡೋದು ಒಂದ್ 5 ನಿಮಿಷ. ಕ್ರೋಧವೇಕೋ ಶರಣ ವೇದ್ಯನೆನಿಸುವಂಗೆ. ಯಾವಕ್ಕೂ ವಾದ ಕಿಳಿಬಾರ್ದು. ನನ್ನದೇ ತತ್ವ ಸರಿ, ನನ್ನದೇ ವಾದ ಸರಿ, ನನ್ನದೇ ಇದು, ನನ್ನದೇ ಹೀಗೆ ಇಲ್ಲ. ಕ್ರೋಧವೇಕೋ ಶರಣ ವೇದ್ಯನೆನಿಸುವಂಗೆ. ಅವ್ರದು ಹೇಳಿದ್ರು ಕೇಳೋದು, ಒಪ್ಪಿದ್ರೆ ಒಪ್ಕೊಳ್ಳೋದು, ನಿಮಗೆ ಬೇಡ ಅಂದ್ರೆ ಬಿಟ್ಬಿಡು, ಇಷ್ಟೇ. ಅವರ ಜೊತೆ ವಾದ ವಿವಾದ ಕಿಳಿದ್ ಮಾಡೋದೇನಿದೆ? ಏನ್ ಸಾಧಿಸ್ಬೇಕಾಗಿದೆ? ಏನು ಸಾಧಿಸ್ಬೇಕಾಗಿಲ್ಲ. ಅವರು ಹಾಗೆ ಅರ್ಥ ಮಾಡ್ಕೊಂಡಿದ್ದಾರೆ, ನಾವು ಹೀಗೆ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ಚರ್ಚೆ ಇರಲಿ, ವಾದ ಬೇಡ. ಕ್ರೋಧವೇಕೋ ಶರಣ ವೇದ್ಯನೆನಿಸುವಂಗೆ. ಲೋಭವೇಕೋ ಭಕ್ತಿಯ ಲಾಭವ ಬಯಸುವಂಗೆ. ನಾವ್ ಯಾವ ಲಾಭ ಬೇಡಬೇಕು? ಆ ವ್ಯವಹಾರದ ಲಾಭ ಅಲ್ಲ, ಭಕ್ತಿಯ ಲಾಭ. ಇವೆಲ್ಲ ಮಹೇಶನ ಲಕ್ಷಣಗಳು. ಮೋಹವೇಕೋ ಪ್ರಸಾದ ವೇದ್ಯನೆನಿಸುವಂಗೆ. ಪ್ರಸಾದ ಲಿಂಗಕ್ಕೆ ಹಿಡಿದ ಪ್ರಸಾದ, ಅದನ್ನು ನಾವು ಸ್ವೀಕರಿಸಿದೀವಿ, ಪ್ರಸಾದ ವೇದ್ಯನೆ ಆಗ್ತೀವಿ ಬಿಡ್ತೀವಿ ಆವಾಗ. ಮೋಹಬೇಕು, ಎದ್ರ ಮೇಲೂ ಮೋಹ ಬೇಡ. ಮದಮತ್ಸರ ಇಟ್ಕೊಂಡ್ರೆ ನಾವು ಸೊಕ್ಕು ಗರ್ವ ಇವೆಲ್ಲ, ಮತ್ಸರ ಯಾರ ಮೇಲೇನೋ ಮಾತ್ಸರ್ಯ ಮಾಡೋದು, ಇವೆಲ್ಲ ಇದ್ರೆ ಹೃದಯ ಶುದ್ಧ ಹೇಗಾಗ್ತಾ ಇದೆ? ಅದಕ್ಕೆ ಹದುಳಿಗರಾದಲ್ಲಿಪ್ಪ ಕೂಡಲ ಸಂಗಮ ದೇವ. ಇವೆಲ್ಲ ಷಡ್ವರ್ಗಗಳನ್ನು ಬಿಡಬೇಕು. ಬಿಡಿಸಿಕೊಂಡು ಆ ಮಹೇಶ ನಿರಸ್ತ ಕ್ಲೇಶ ಪಂಜರನಾಗ್ತಾ ಇದ್ದ. ಅದೊಂದು ಗುಣಕರ್ಮ ಈ 2 ವಚನಗಳಿಂದ ನಾವು ಅರ್ಥಕೊಂಡ್ವಿ. ಇನ್ನೊಂದು 11ನೆಯ ಆ ಮಹೇಶನ ಒಂದು ಗುಣಕರ್ಮ ಏನಂದ್ರೆ ಅಸ್ಪಷ್ಟ ಮದ ಸಂಬಂಧಿಗನು. ಹಾಗಂದ್ರೆ ಏನ್ ನೋಡು, 2 ವಚನಗಳು ಬರ್ತವೆ. ಓದಿ ಮೊದಲನೇ ವಚನ ಯಾರಾದ್ರೂ. ಶರಣು ಶರಣಾರ್ಥಿಗಳು. ನಮಃ. ಭಕ್ತರಾದವರ ನೆರೆಬೇಡ, ಹೊರೆಬೇಡ, ದಾರಿ ಸಂಗಡ
ದಾರಿ ಸಂಗಡ ಬೇಡ, ದೂರ ನುಡಿಯಲು ಬೇಡ, ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ತೊತ್ತಾಗಿರುವುದಯ್ಯ. ಸಮಗ್ರ ವಚನ ಸಂಪುಟ ವಚನ ಸಂಖ್ಯೆ 133. ಶರಣು ಶಾಂತಪ್ಪ. ಇಲ್ಲಿ ಶರಣು ಏನ್ ಹೇಳ್ತಿದಾರೆ ಅಂದ್ರೆ, ಇದ್ ನಾವು ಮಾಡ್ತಾ ಇದೀವಿ, ನಾವು ಹರಿಭಕ್ತರ ಆದವರ ಜೊತೆನೇ ಇರ್ತೀವಿ. ಏನ್ ಹರಿಭಕ್ತ? ಅವ್ರಿಗೇನು ಗೊತ್ತಿಲ್ಲ, ಇಷ್ಟಲಿಂಗದ ಪರಿಕಲ್ಪನೆ ಗೊತ್ತಿಲ್ಲ, ಘಟಸ್ಥಳಗಳ ಬಗ್ಗೆ ಗೊತ್ತಿಲ್ಲ, ಯಾವುದೇ ಪಂಚಾಚಾರಗಳ ಬಗ್ಗೆ ಗೊತ್ತಿಲ್ಲ, ಯಾವುದು ಏನೂ ಗೊತ್ತಿಲ್ಲ, ಅಷ್ಟಾವರಣಗಳ ಬಗ್ಗೆ ಅಂತೂ ಮೊದ್ಲೇ ಗೊತ್ತಿಲ್ಲ. ಅಂತವ್ರ ಜೊತೆ ನಾವು ಸಂಘ ಮಾಡ್ತೀವಿ. ಅವ್ರೇನ್ ಹೇಳ್ತಾರೆ, ಓ ನಿಮಗೆ ಈ ದೊಡ್ಡ ಸಮಸ್ಯೆ ಬಂದಿದೆಯಲ್ಲ, ಬನ್ನಿ, ಅಲ್ಲೊಬ್ಬ ಮಂತ್ರ ಹೇಳೋನಿದ್ದಾನೆ, ತಂತ್ರ ಹೇಳೋನಿದ್ದಾನೆ, ದೇವರು ಹೇಳೋನಿದ್ದಾನೆ, ಯಾವುದೋ ಗಿಡಕ್ಕೆ ಏನೋ ಕಟ್ಟೋದಿದೆ, 3 ದಾರಿ ಕೂಡೋಲ್ಲಿ ನಿಂಬೆ ಹಣ್ಣು ಮೆಣಸಿನ್ಕಾಯೋ ಮಾಲಿಡೋದಿದೆ, ಏನೇನು ಏನೇನು ಎಷ್ಟೊಂದು. ಅವರ ದಾರಿ ಸಂಗಡವ ಮಾಡಬಾರ್ದು ನಾವು. ದಾರಿ ಸಂಗಡ ಬೇಡ, ದೂರ ನುಡಿಯಲು ಬೇಡ, ಬೇಡ, ಅವರಲ್ಲಿ ಏನು ಬೇಡವೇ ಬೇಡ. ಅರೆಭಕ್ತರವರು, ಅವರು ಸಂಘ ಮಾಡೋದು ಬೇಡ, ಅವರು ಹೊರೆ ಬೇಡ, ನೆರೆನೂ ಬೇಡ, ಹೊರೆನೂ ಬೇಡ. ಯಾಕೆಂದ್ರೆ ಅವ್ರು ನೆರೆ ಆದ ನಂತರ, ಅಂದ್ರೆ ನಮ್ಮ ಸಂಘದಲ್ಲಿ ಬಂದ ತಕ್ಷಣ ಅವ್ರು ಹೊರೆನೆ ದೊಡ್ಡ ಹೊರೆ ನಮಗೆ. ಅವರು ಏನೇನೋ ಹೇಳಿ ತಲೆ ಕಡಿಸ್ಬಿಡ್ತಾರೆ. ಅವ್ರಿಗೆ ಹೇಳ್ಬಿಡೋದು, ನಾನ್ ನೋಡಪ್ಪ, ಇಷ್ಟಲಿಂಗವನ್ನು ಬಿಟ್ಟು ನನಗೆ ಏನು ಬೇರೆ ಗೊತ್ತಿಲ್ಲ, ನನಗೆ ಅದ್ ಬಿಟ್ಟು ನನಗೆ ಏನೇನೂ ಗೊತ್ತಿಲ್ಲ, ಅಷ್ಟಾವರಣಗಳು ಮಾತ್ರ ನನ್ಗೆ ಗೊತ್ತು. ನೀ ಹೇಳೋ ಯಾವುದೇ ತಾಂತ್ರಿಕ ವಿಧಾನದಲ್ಲಿ ನನಗೆ ನಂಬಿಕೆ ಇಲ್ಲ, ನಾನು ಮಾಡೋಲ್ಲ, ಮುಗೀತು. ಯಾಕೆ ಹೇಳಿ? ಅಸ್ಪಷ್ಟ ಮದ ಸಂಬಂಧಿಗನು, ಅಸ್ಪಷ್ಟ ಮದ ಸಂಬಂಧಿಗನು, ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ತೊತ್ತಾಗಿ ಹುದಯ. ನಾವು ಯಾರಿಗೆ ಸೇವಕರಾಗಿರ್ಬೇಕು, ಯಾರನ್ನು ನಂಬಬೇಕು, ಯಾರ ಸೇವೆಯನ್ನು ಮಾಡಬೇಕಂದ್ರೆ ಅಚ್ಚಲಿಂಗೈಕ್ಯರಾದವ್ರಿಗೆ, ಅವರೇ ನಮ್ಮ ಗುರುಗಳು. ಹೀಗಾಗಿ ಅರೆ ಭಕ್ತರಾದವ್ರು ಇರ್ತಾರೆ ನೋಡಿ, ಅವ್ರ ಸಂಘದಲ್ಲಿ ನಾವು ಇರಬಾರ್ದು ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಗುರುದೇವರು. ಅವರೇ ಇನ್ನೊಂದು ವಚನ ಹೇಳ್ತಾ ಇದ್ದಾರೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. 5 ಮಾನವ ಕುಟ್ಟಿ, 1 ಮಾನವ ಮಾಡು ಕಂಡ ಮದವಳಿಗ. ಇದು ನಮ್ಮ ಬಾಳುವೆ ಮದವಳಿಗೆ, ಇದು ನಮ್ಮ ವಿಸ್ತಾರ ಮದವಳಿಗೆ. ಮದವಳಿದು ನಿಜ ಉಳಿದ ಬಳಿಕ ಅದು ಸತ್ಯ ಕಾಣ, ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 868. ಭಕ್ತಿಯ ಶರಣಾರ್ಥಿಗಳು. ಏನಕ್ಕ ಇದು? ಏನ್ ಅನ್ಸ್ತಾ ಇದೆ ನಿಮಗೆ ಈ ವಚನ? 5 ಮಾನವ ಕುಟ್ಟಿ 1 ಮಾನವ ಮಾಡುವಂದ್ರೆ, ಮದವಳಿಗೆ ಮದ, ನಮ್ಮನೇಲಿ ಇರುವಂತ ಮದ ಮೋಹ ಮಸ್ತರವನ್ನು ದಮನ ಮಾಡು, ಅದೇ ಕಳ್ಕುವಂತ. 5 ಮಾನವ ಕುಟ್ಟಿ ಅಂದ್ರೆ ಏನು? ಅದು ನಂಗೆ ಅಷ್ಟೇ ಇವಾಗ ಸೇರಿದೀನಿ ನಾನು, ಅದು ಅಷ್ಟಾಗಿ ನನಗೆ ಅರಿವಿಲ್ಲ. ಹೌದಾ? ಯಾರು ಹೇಳ್ತೀರಿ? ಇದು 5 ಮಾನವ ಕುಟ್ಟಿ ಅಂದ್ರೆ ಏನು? ಯಾರು ಹೇಳ್ತೀರಿ? ಪಂಚೇಂದ್ರಿಯಗಳು ಯಾವುವು? ಶಬ್ದ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅವಕ್ ಸಂಬಂಧಪಟ್ಟವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವುಗಳನ್ನ ಏನ್ ಮಾಡ್ಬೇಕಂದ್ರೆ, 1 ಮಾನವ ಮಾಡು ಅಂದ್ರೆ ಏನು? ಒಂದು ಶಿವಾನುಭವವೆಂದ ಒಣಕೆಯಿಂದ ಕುಟ್ಟಬೇಕು, ಅವನು ಕುಟ್ಟಬೇಕು. ಈ ಮದವಳಿಗೆ ಅಂದ್ರೆ 2 ಅರ್ಥ ಇದೆ. ಮದವಳಿಗೆ ಅಂದ್ರೆ ಹೊಸದಾಗಿ ಮನೆಗೆ ಬಂದಿರ್ತಾಳ ಮದುವನೆಗಿತ್ತಿಗೆ ಹೇಳೋದು ಒಂದು ಉಪದೇಶ. ನಮ್ಮ ಮನೇಲಿ ಹೀಗಿದೆಯಮ್ಮ, ಹೀಗ್ ಮಾಡ್ಬೇಕು, ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ಅಡುಗೆ ಮಾಡ್ಬೇಕು, ಇಷ್ಟು ಗಂಟೆಗೆ, ಇವೆಲ್ಲ ನಮ್ಮ ಆಚಾರ ವಿಚಾರಗಳನ್ನ ಅವ್ನಿಗೆ ಏನ್ ಹೇಳ್ತೀವೋ ಹಾಗೆ ನಮ್ಮ ಶಿವಯೋಗದಲ್ಲಿ ನಾವು ಪ್ರವೇಶ ಪಡೆದು ಮಹೇಶ ಸ್ಥಳದಲ್ಲಿ ನಿಂತಾಗ ಏನ್ ಮಾಡ್ಬೇಕು? 5 ಮಾನವ ಕುಟ್ಬೇಕು. ಪಂಚೇಂದ್ರಿಯಗಳನ್ನು ಕುಟ್ಟಿ, ಆ ಇಂದ್ರಿಯಗಳನ್ನ ಶಿವಾನುಭವವೆಂದ ಒನಕೆಯಿಂದ ಕುಟ್ಟಿ ಒಂದು ಉಣ್ಮಣಿ ಮನಸ್ಸನ್ನ ಮಾಡಬೇಕು, ಒಂದು ಶಿವ ಮನಸ್ಸನ್ನ ಮಾಡಬೇಕು. ಹೊಸದಾಗಿ ಹೇಳೋದು ಮದುವೆಗೆ. ಈ ಶಿವಯೋಗಕ್ಕೆ ಯಾರು ಪ್ರವೇಶ ಮಾಡ್ತಾರಲ್ಲ ಅವ್ರು ಹೇಳೋದಿದು. ಶರಣ ಸತಿಗೆ ಈ ಮಾತುಗಳನ್ನ ಹೇಳ್ತಿದ್ದಾರೆ ಗುರುಗಳು. ಇದೇ ಶರಣ ಸತಿಯ ಜೀವನ ರಹಸ್ಯ, ಇದೇ ಬಾಳುವೆ, ಇದೇ ಅಂತರಂಗದ ಅರಳುವಿಕೆ ಅಥವಾ ವಿಸ್ತಾರ. ಇದರಿಂದ ಏನಾಗ್ತಾ ಇದೆ? ಮದವಳಿದು ಇದರಿಂದ ಅಂತರಂಗದ ಮದವಳಿತಾ ಇದೆ. ಅಷ್ಟಮದಗಳಂತ ಇವೆ, ನಿಮ್ಗೆಲ್ಲ ಅದನ್ನ ಹೇಳಿ ಆಗಿದೆ. ಆ ಅಷ್ಟಮದಗಳು
ಅಳಿದು ನಷ್ಟವಾಗಿ ಮನಸ್ಸು ಶಿವೋನ್ಮನವಾಗ್ತಾ ಇದೆ. ಅದು ಸತ್ಯ ಕಾಣ. ಅಲ್ಲಿ ಮದವಳಿಗೆ, ಇಲ್ಲಿ ಮದವಳಿದು. ಅವರು ಬಸವಣ್ಣನವರ ವಚನಗಳು, ಕವಿ ಅವರೊಬ್ಬ ದೊಡ್ಡ ಶ್ರೇಷ್ಠ ಕವಿ. ಆ ಹಿಂದಿನ ಒಂದು ವಚನದಲ್ಲಿ ತೊರೆ ಅಂತ ನೋಡಿದ್ವಿ. ತೊರೆ ಅಂದ್ರೆ ಬಿಡಬೇಕು, ತೊರೆ ಅಂದ್ರೆ ಕೆರೆ, ಎರಡು. ಹಾಗೆ ಇಲ್ಲಿ ಮದವಳಿಗೆ ಮದವಳಿದು. ಮದವಳಿಗೆ ಅಂದ್ರೆ ಮದವನಿಗಿತ್ತಿ, ಮದವಳಿದು ಅಂದ್ರೆ ಮದವನ್ನಳಿಯುವುದು. ಎಷ್ಟು ಚೆನ್ನಾಗಿದೆ ನೋಡಿ ಆ ಕವಿತ್ವದ ಒಂದು ನಮ್ಮ ಗುರುದೇವರಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. 5 ಆ ಇಂದ್ರಿಯಗಳನ್ನ ಹುಟ್ಟಿ, ಶಿವಯೋಗದಿಂದ ಹುಟ್ಟಿ ಒಂದ್ ಮಾಡಿ ಶಿವೋನ್ಮನವಾಗಬೇಕು. ಅದೇ ನಮ್ಮ ಜೀವನ, ಅದೇ ನಮ್ಮ ಅರಳುವಿಕೆ, ವಿಕಸನ. ಮದ ಒಡೆದು ನಿಜ ಉಳಿದ ಬಳಿಕ ಅದು ಸತ್ಯ ಕಾಣ. ಆ ಮದ ಎಲ್ಲ ಅಳಿದ ಬಳಿಕ ಏನ್ ಉಳಿಯುತ್ತ ನೋಡಿ, ಅದೇ ಶಿವಯೋಗ, ಅದೇ ಸತ್ಯ ಕೂಡಲ ಸಂಗಮ ದೇವ. ಹೀಗಾಗಿ ಅಸ್ಪಷ್ಟ ಮದ ಸಂಬಂಧಿಗನಾಗಿರ್ತಾನೆ ಈ ನಮ್ಮ ಮಹೇಶ ಅಂತ ಹೇಳ್ತಿದ್ದಾರೆ. 12ನೇ ಅವನ ಗುಣಕರ್ಮ ಏನಂದ್ರೆ ಮತ್ಸರ್ಯಾವೇಶ ವರ್ತಿತನು. ಹೀಗಾಗಿ ಆ ವಚನವನ್ನ ಹೇಳಿ, ಇದನ್ನ ನಾವು ಹಿಂದೆ ಈ ವಚನವನ್ನ ಸ್ವಾನುಭವ ನೆಲೆಯಲ್ಲಿ ಬಿಡಿಸಿದ್ದೀವಿ. ಸುಮ್ನೆ ಆ ವಚನವನ್ನ ಓದಿ ಆ ಅರ್ಥವನ್ನು ಮಾಡ್ಕೊಳ್ಳೋಣ. ಹೇಳಿ ಯಾರಾದ್ರು. ಓಂ ಶ್ರೀ ಓದಿ ದಯವಿಟ್ಟು. ಯಾರು ನೆಟ್ ಸರಿಯಾಗಿದೆಯೋ ಅವ್ರು ಓದಿ. ಬೃಂಗೀಶನ ಬಸವಲಿಂಗಾಯ ನಮಃ. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಮಶ್ಚರ್ಯ ವೇಷ ವರ್ಜಿತನು ಬಸವಣ್ಣ. ಆನೆಯು ಆ ದಾರಿಯಲ್ಲಿ ಹೋಯಿತೆಂದಡೆ ಆಡು ಆ ದಾರಿಯಲ್ಲಿ ಹೋಯಿತೆನ್ನಬಹುದೇ? ಸಂಗನ ಶರಣರಿಗೆ ಆನು ಸರಿ ಎಂದು ಗಳಹಲಬಹುದೇ? ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನು ಸರಿಯೇ ಹೇಳ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ ವಚನ ಸಂಖ್ಯೆ 329. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಶರಣು ಅನ್ಸೂಯಕ್ಕ. ಬಸವಣ್ಣನವ್ರು ಹೇಳ್ತಿದ್ದಾರೆ, ಇದನ್ನ ನಾವು ಹಿಂದೆ ನಿರ್ವಚನ ಮಾಡಿದೀವಿ. ಒಬ್ಬ ಒಂದು ಆನೆ ಆ ದಾರಿಯಲ್ಲಿ ಹೋಯ್ತಂದ್ರೆ ಆನೆ ಹೋದಿದ್ದೇ ದಾರಿ ಅಂತ ಒಂದು ನಾಣ್ಣುಡಿಯೂ ಸಹ ಇದೆ. ಅದೇ ಒಂದು ಆಡು ಹೋದಾಗ ಯಾರೋ ಮಾತ್ರ ಆಡು ಆ ದಾರಿಯಲ್ಲಿ ಹೋಯ್ತು, ಅದಿಲ್ಲ. ಆನೆಯಲ್ಲಿ ಹೋಗುತ್ತೋ ಅದಕ್ಕೊಂದು ವಿಸ್ತಾರವಾದ, ಅದ್ರ ಗಾತ್ರವನ್ನು ನೋಡಿದ್ರೆ ಅದು ಕಾಡಿನಲ್ಲಿ ಹೋಗ್ತಾ ಇದ್ರೆ ಅದು ಹೋಗೋದೇ ಒಂದು ದಾರಿ ಆಗ್ಬಿಡ್ತಾ ಇದೆ. ಆ ಒಂದು ಮಟ್ಟದಲ್ಲಿ ಸಂಗನ ಶರಣರಿರ್ತಾರೆ. ಅವರ ಒಂದು ಮಟ್ಟಕ್ಕೆ ನಾವು ಏರ್ಬಹುದೇ? ಆನು ಸರಿ ಎಂದು ಗಳಲಬಹುದೇ? ಇಲ್ಲ, ಆಗಲ್ಲ, ಅದಲ್ಲ. ನಾವು ಆ ಮಟ್ಟಕ್ಕೆ ಇನ್ನೂ ಬಹಳ ಹೋಗ್ಬೇಕಾಗಿದೆ. ಇನ್ನು ಆ ಶಿವಯೋಗದ ಉತ್ತುಂಗ ಸ್ಥಿತಿಗೆ ನಾವು ಹೋಗಿಲ್ಲ. ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನು ಸರಿಯೇ ಹೇಳ, ಇಲ್ಲೊಂದು ಕಿಂಕರತ್ವ ಭಾವ ಇದೆ. ಹೀಗಾಗಿ ಮತ್ಸರ್ಯಾವೇಶ ವರ್ಜಿತನು. ಎಂದು ಯಾರ ಬಗ್ಗೆನೂ ಅವರು ಶಿವಯೋಗದಲ್ಲಿ ಎಷ್ಟೇ ಮುಂದುವರಿಯಲಿ ಅಥವಾ ಎಷ್ಟೇ ಹಿಂದುಳಿದಿರ್ಲಿ, ಇಬ್ಬರ ಬಗ್ಗೆಯೂ ನಾವು ಅದರ ಬಗ್ಗೆ ನಮ್ಮ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕೆಂದ್ರೆ ಮತ್ಸರ ಶುರು ಆಗುತ್ತೆ. ಅಯ್ಯೋ ಅವ್ರು ಅಷ್ಟೊಂದು ಹೋಗಿದ್ದಾರೆ ಶಿವಯೋಗದಲ್ಲಿ, ಮುಂದೆ ನನಗೇನೂ ಗೊತ್ತಿಲ್ಲ ಅಂತ ಆ ಭಾವನೆಯಲ್ಲಿ ನಾವು ಇರಬಾರ್ದು. ನಮ್ಮ ಶಿವಯೋಗ ನಮ್ಮ ಮಟ್ಟಕ್ಕೆ ನಾವು ಮಾಡ್ಕೊಳ್ತಾ ಇದ್ದೀವಿ. ಯಾವ ಸ್ಥಳದಲ್ಲಿದ್ದೀವಿ ನೋಡೋಣ, ನಾವು ಮುಂದೆ ಹೋಗೋಣ, ನಾವು ಆದಷ್ಟು ಸಾಧನೆ ಮಾಡಲ್ಲ ಪ್ರಯತ್ನಿಸೋಣ. ಆದ್ರೆ ಬೇರೆ ಯಾರು ಎಷ್ಟೊಂದು ಇವರು ಮಾಡಿದಾರಲ್ಲ, ಅವ್ರಿಗೆ ಹೇಗೆ ಇದೆಲ್ಲ ಆಯ್ತು, ಯಾಕೋಪ ಅವ್ರಿಗೆ ಏನದು, ಈ ತರ ಅಲ್ಲಿ ಎಲ್ಲೋ ಒಂದ್ ಕಡೆ ಆ ಮತ್ಸರ್ಯದ ಧ್ವನಿ ಬರಬಾರ್ದು. ಮಹೇಶ ಸ್ಥಳದಲ್ಲಿ ನಿಂತಾಗ ಇಂಥವಕ್ಕೆಲ್ಲ ಲಕ್ಷ್ಯ ಕೊಡಬಾರ್ದು. ಮತ್ಸರ್ಯಾವೇಶ ಅಂದ್ರೆ ಆ ಮಾತ್ಸರ್ಯದಿಂದ ಆವೇಶಗೊಳ್ಳೋದು. ಏನೋ ಎಲ್ಲ ನಿನಗೆ ಗೊತ್ತಿದೆ ಏನು, ಆ ಶಬ್ದಗಳಿಗೆ ಮತ್ಸರ್ಯಾವೇಶ ವರ್ಗಿತನು. ಆ ಶಬ್ದಗಳೇ ಇಲ್ಲಿ ಬರಬಾರದು ಅಂತ ಈ 12ನೇ ಗುಣಕರ್ಮ. 13ನೇ ಒಂದು ಗುಣಕರ್ಮ ನಿರಸ್ತ ಮದೋನ್ಮೇಷನು. ಮತ್ತೆ ಗುರುದೇವರು ಹೇಳ್ತಿದ್ದಾರೆ, ಹೇಳಿ ಯಾರಾದ್ರೂ ಒಬ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 14 ನಿಗ್ರೂಢ ಕ್ರೋಧ ವಿಪ್ಲವನು ಬಸವಣ್ಣ. ತನಗೆ ಮುನಿಯವರಿಗೆ ತಾ ಮುನಿಯಲೇಕೆ? ಅಲ್ಲ ಅಕ್ಕ, ಈ ಕಡೆದಕ್ಕ, ಎಲ್ಲಿ ನೋಡಿದಡಲ್ಲಿ. ನಿರಸ್ತ ಮದನೋನ್ಮೇಷನು ಬಸವಣ್ಣ. ಎಲ್ಲಿ ನೋಡಿದಲ್ಲಿ ಮನವೊಲಿಸಿದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮತ್ತರಾಣೆ ಪರವಧುವನು ಮಾದೇವಿ ಎಂಬೆ ಕೂಡಲ ಸಂಗಮ ದೇವ. 446. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 446. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು. ಇಲ್ಲಿ
ಗುರುದೇವರು ನೋಡಿ, ಇದು ಅತ್ಯಂತ ಒಂದು 4 ಸಾಲಿನ ವಚನ ಇದೆ, ಆದ್ರೆ ಇದಕ್ಕೆ ಅಪಾರವಾದ ಅರ್ಥ ಇದೆ. ಎಲ್ಲಿ ನೋಡಿದಡಲ್ಲಿ ಮನವೆಳಿಸಿದಡೇನು, ಅದಕ್ಕೆ ಬಿಡೋಲ್ಲ ನಮ್ಮನ್ನ. ಈ ಮನ ಅನ್ನೋದೇನಿದೆಯಲ್ಲ ಮರ್ಕಟ ಅಂತ ಅವರೇ ಹೇಳಿದ್ದಾರೆ. ಎಲ್ಲಿ ನೋಡಿದಡಲ್ಲಿ ಮನವೆಳಿಸಿದಡೆ, ಅದು ಎಳಿಸುತ್ತೆ ನಮ್ಮನ್ನ, ಬಿಡೋಲ್ಲ ಅದು. ಅದರ ಮೇಲೆ ನಿಯಂತ್ರಣ ಮಾಡೋದೇ ಶಿವಯೋಗ. ಅದಕ್ಕೆ ಆ ಮನಕ್ಕೆ ಒಂದು ಆನೆ ಹಾಕೊಳ್ಳಿ. ಆನೆ, ನಿಮ್ಮ ಆನೆ, ನಿಮ್ಮ ಪ್ರಮಥರ ಆನೆ. ಆನೆ ಅನ್ಕೊಳ್ಳಿ, ನಿಮ್ಮ ಆನೆ ಅಂದ್ರೆ ಪರವಸ್ತುವಿನ ಆನೆ, ನಿಮ್ಮ ಎಲ್ಲ ಶರಣರ ಆನೆ. ಎಲ್ಲಿ ನೋಡಿದಡಲ್ಲಿ ಮನವೆಳಿಸಿದಡೆ, ಕೇಳೋಲ್ಲ ರೀ, ಕೇಳೋಲ್ಲ. ಅದು ಬೇಕು, ಇದು ಬೇಕು, ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ಅದು ನನ್ನ ಮನೆಯಲ್ಲಿ ಬರ್ಬೇಕು, ಅದು ನನ್ನದೇ ಆಗ್ಬೇಕು. ಪರವಧುವನು ಮಾದೇವಿ ಎಂಬೆ ಕೂಡಲ ಸಂಗಮ ದೇವ ಅಂದುವಾಗ ನನಗನ್ಸುತ್ತೆ ಇದು ಬಹುಶಃ ಮಹಾದೇವಿ ಅಕ್ಕ ಅನುಭವ ಮಂಟಪಕ್ಕೆ ಆಗಮಿಸಿದಾಗ ಅಂದ್ರು. ಆ ಮಹಾದೇವಿ ಎಂಬ ಶಬ್ದ ಇಲ್ಲಿ ಬಂದಿದೆ ಅಂದ್ರೆ ಅವರ ಗೌರವ ಭಾವನೆ, ಒಂದು ಉತ್ಕೃಷ್ಟವಾದ ಭಕ್ತಿ ಅಕ್ಕ ಮಹಾದೇವಿ ತಾಯಿಯವರ ಮೇಲೆ ಇರಬಹುದು ಅಂತ ನನಗನ್ನಿಸ್ತಿದೆ. ಹೀಗಾಗಿ ಪರವಧುವನು ಮಹಾದೇವಿ ಎಂಬ ಕೂಡಲ ಸಂಗಮ ದೇವ ಅಂದಾಗ ನಿರಸ್ತ ಮದೋನ್ಮೇಷನು ಅಂದ್ರೆ ಅವನಿಗೆ ಯಾವ ಎಲ್ಲಿ ನೋಡಿದರಲ್ಲಿ ಮನವೆಳಿಸಿದಡೆ ಅನ್ನೋದು ಮನಸ್ಸಿನ ನಿಯಂತ್ರಣ. ಹೀಗಾಗಿ ಆತ ನಿರಸ್ತನಾಗಿರ್ತಾನೆ. ಮುಂದಿನ ಗುಣಕರ್ಮ ನಿರ್ಧೂತ ಕ್ರೋಧ ವಿಪ್ಲವನು, ಅಂದ್ರೆ ಕ್ರೋಧ, ಎಳ್ಳಷ್ಟು ಕ್ರೋಧ ಇರಬಾರದು. ಇದೂ ಸಹ ಅದನ್ನ ನಾವು ನಿರ್ವಚನ ಮಾಡಿದ್ದೀವಿ. ಓದಿ ಇದನ್ನ ಯಾರಾದ್ರೂ ಒಂದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿರ್ಧೂತ ಕ್ರೋಧ ವಿಪ್ಲವನು ಬಸವಣ್ಣನವರು ತನಗೆ ಮುನಿಯವರಿಗೆ ತಾ ಮುನಿಯಲೇಕಯ್ಯ. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ. ತನಗಾದ ಆಗೇನು ಅವರಿಗಾದ ಬೇಗೆಯೇನು. ಅವರಿಗಾದ ಚೇಗೆ ಏನು, ಕ್ಷಮಿಸಿ, ಅವರಿಗಾದ ಚೇಗೆ ಏನು. ತನುವಿನ ಕೋಪ ತನ್ನ ಹಿರಿಯ ತನಗ ಕೇಡು. ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ, ವಚನದ ಸಂಖ್ಯೆ 248. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಶರಣು ಬೃಂಗೇಶನ. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ಯಾರೋ ಕೋಪಿಸ್ಕೊಳ್ತಾರೆ, ಸಿಟ್ಟಿಗೆ ಬರ್ತಾರೆ. ನಾವು ಅವರಿಗೆ ಹಾಗೇನೆ ಸಿಟ್ಟಿಗೆ ಬಂದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಆಯ್ತು? ಅವ್ರ ಹಾಗೆ ನಾವು ಆಗ್ಬಿಟ್ವಿ. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ತನಗಾದ ಆಗೇನು ಅವರಿಗಾದ ಚೇಗೆ ಏನು. ಅವ್ರು ಮುನಿಸ್ಕೊಂಡವ್ರಿಗಾದ ಅವ್ರಿಗೇನ್ ನಷ್ಟ ಆಗಿದೆಯೋ ನನಗೇನಾಗ್ಬೇಕಾಗಿದೆ. ಮುನಿದ ತಕ್ಷಣ, ಕೋಪ ಬಂದ ತಕ್ಷಣ ಅದು ಮಾತಾಡೋ ಮಾತುಗಳಿರ್ತೇವಲ್ಲ, ಅವೆಲ್ಲ ಜಗಳ, ಕಲಹ, ನಿಮ್ಮ ಮನಸ್ಸು ಕೆಡುತ್ತೆ, ಅವ್ರ ಮನಸ್ಸು ಕೆಡುತ್ತೆ, BP ಹೆಚ್ಚಾಗ್ತಾ ಹೋಗುತ್ತೆ. ಏನಾದ್ರೂ ಈ ರಕ್ತದೊತ್ತಡ ಹೆಚ್ಚಾಗೋಕೆ ಕಾರಣ ಏನಂದ್ರೆ ಇದೇ ಕೋಪ ಮತ್ತು ತಾಪ. ಕೋಪ ಮತ್ತು ತಾಪ ನೋಡಿ, ಈ ಹೆಚ್ಚಾದ ರಕ್ತದೊತ್ತಡ ಇರೋ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ. ಅವ್ರಿಗೇನಂದ್ರೆ, ಇಲ್ಲ ಸರ್ ನಂಗೆ ತುಂಬಾ ಟೆನ್ಷನ್, ಯಾರೇನಾದ್ರು ಅಂದ್ರು ನನಗೆ ಸಹನ್ ಮಾಡ್ಕೊಳಕ್ಕಾಗಿಲ್ಲ. ತನಗೆ ಮುನಿಯವರಿಗೆ ತಾ ಮುನಿಯಲೇಕಯ್ಯ. ತನಗಾದ ಆಗೇನು ಅವರಿಗಾದ ನಷ್ಟವೇನು. ಚೇಗೆ ಏನು ಅಂದ್ರೆ ನಷ್ಟವೇನು. ತನುವಿನ ಕೋಪ ತನ್ನ ಹಿರಿಯತನದ ಕೇಡು. ಹೇಗೆ ಮೆಚುರಿಟಿ ಮೀನ್ಸ್ ವಾಟ್? ಅವ್ರು ತುಂಬಾ ಮೆಚೂರ್ ಆಗಿದಾರ್ರಿ ಅಂದ್ರೆ ತನುವಿನ ಕೋಪ ತನ್ನ ಹಿರಿಯತನದ ಕೇಡು. ಶಿಟ್ ಮಾಡ್ಕೊಳ್ಳೋದು ಬೇಡ ಬೇಡ. ತನುವಿನ ಕೋಪ ಅದು ನಮ್ಮನ್ನೇ ಸುಡ್ತಾ ಇದೆ. ಮನದ ಕೋಪ ತನ್ನ ಅರಿವಿನ ಕೇಡು. ಒಂದ್ ಸಾರಿ ಆ ನಮ್ಮ ಮನಸ್ಸನ್ನ ಆ ಕೋಪ ಆವರಿಸಿಕೊಂಡ್ಬಿಟ್ರೆ ಯಾವ ಶಿವಯೋಗದ ಜ್ಞಾನವೂ ಒಳಗೆ ಹೋಗಲ್ಲ. ಮನದ ಕೋಪ ತನ್ನ ಅರಿವಿನ ಕೇಡು. ಹೇಗೆ ಹೇಳಿ ಇದೆಲ್ಲ? ಅದು ತನುವಿನ ಕೋಪ ಇರ್ಲಿ ಅಥವಾ ಮನದ ಕೋಪ ಇರ್ಲಿ, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ. ಮೊದಲು ನಮ್ಮನ್ನೇ ಸುಡ್ತಾ ಇದೆ ಅದು. ನಾವು ಯಾರಿಗೆ ಕೂಗಾಡ್ತೀವೋ, ಯಾರಿಗೆ ಸಿಟ್ಟಿಗೆ ಬರ್ತೀವೋ, ಯಾರು ನಿಂದನೆ ಮಾಡ್ತೀವೋ, ಯಾರ ಜೊತೆ ಜಗಳಾಡ್ತೀವೋ, ನಾನು ಚೆನ್ನಾಗಿ ಉಗಿದ್ ಬಂದೆ ಅಂತ ಹೇಳ್ತೀವೋ, ಮನೆಯೊಳಗನೆ ಕಿಚ್ಚು ಮನೆಯ ಸುಟ್ಟಲ್ಲದೆ. ಅವ್ರಿಗೇನಾಗುತ್ತೋ ಇಲ್ಲೋ ನನ್ಗೆ ಗೊತ್ತಿಲ್ಲ, ಆದ್ರೆ ನಮಗ್ ಮಾತ್ರ ಖಂಡಿತ ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ಅಂದ್ರೆ ನಮ್ಮನ್ನು ಸುಡೋದೇ ಅದು. ನೆರೆಮನೆಯ ಸುಡದು ಅಂತ ಹೇಳ್ತಿದ್ದಾರೆ ಅದು ಗುರುದೇವರು. ಎಚ್ಚರವಾಗಿರ್ಬೇಕು. ಆದಷ್ಟು ನೋಡಿ ಇವೆಲ್ಲ ಹೇಗೆಂದ್ರೆ ನಿರ್ಧೂತ ಕ್ರೋಧ ವಿಪ್ಲವನು. ವಿಪ್ಲವ ಅಂದ್ರೆ ಕ್ರಾಂತಿ. ನಿರ್ಧೂತ ಕ್ರೋಧ ಅಂದ್ರೆ ಎಳ್ಳಷ್ಟೂ ಕ್ರೋಧವಿರಬಾರದು. ಮಹೇಶ ಸ್ಥಳದಲ್ಲಿ ಈ ವಚನ ಬರ್ತಾ ಇದೆ.
ಕೋಪಕ್ಕೆ ಎಳ್ಳ ಕಾಳಿನಷ್ಟು ಸಹ ಇಲ್ಲಿ ಆಸ್ಪದವಿಲ್ಲ ಅನ್ನೋದು. ಹಾಗೇನೆ ತಕ್ಷಣ 15 ಗುಣಕರ್ಮ ಸದಾ ಸಂತುಷ್ಟ ಹೃದಯದವನಾಗಿರ್ತಾನೆ ಈ ಮಹೇಶ. ಹೇಗೆ ಹೇಳಿ ಯಾರಾದ್ರೂ ಗುರುದೇವರ ವಚನವನ್ನ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸಂತುಷ್ಟ ಹೃದಯದವನು ಬಸವಣ್ಣನವರು. ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು. ಪಸರಕ್ಕನುವಿಲ್ಲ ಬಂದ ತತ್ಕಾಲಕ್ಕೆ ಉಂಟು, ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 326. ಓಂ ಶ್ರೀ ಗುರು ಬಸವಲಿಂಗಾಯ ಶರಣು ಶರಣಾರ್ಥಿ. ಶರಣು ನಾಗಲಾಂಬಿಕಾ ಅಕ್ಕ. ಸದಾ ಸಂತುಷ್ಟ ಹೃದಯದವನು. ಮನೆ ನೋಡಿ, ಅವ್ರದ್ದೇನು ದೊಡ್ಡ RCC 5-6 ಅಂತಸ್ತಿನ ಮನೆ ಇರೋಲ್ಲ. ಮನೆ ನೋಡ ಬಡವರು, ಮನ ಮಾತ್ರ ಘನ ಘನ, ಅತ್ಯಂತ ಶ್ರೀಮಂತರು ಮನಸ್ಸಿನಿಂದ. ಸೋಂಕಿನಲ್ಲಿ ಶುಚಿ. ಸೋಂಕಿನಲ್ಲಿ ಆಗ್ಲೇ ಹೇಳಿದ್ರಲ್ಲ ಪಂಚೇಂದ್ರಿಯಗಳನ್ನು ಕುಟ್ಬೇಕಂತ ಹೇಳಿ. ಸೋಂಕಿನಲ್ಲಿ ಶುಚಿ, ಶುಚಿರ್ಭೂತಗಳ ಬಗ್ಗೆ ನಾವು ಹೇಳಿದ್ವಿ. ಸರ್ವಾಂಗ ಕಲಿಗಳು ಅಂದ್ರೆ ಎಲ್ಲಾ ಸರ್ವಾಂಗಗಳಲ್ಲಿ ಆ ಲಿಂಗಗಳನ್ನ ಸ್ಥಾಪಿಸಿ ವೀರರಾಗಿದ್ದಾರೆ. ಅವರನ್ನ ಯಾರು ಮುಟ್ಟಲು ಸಾಧ್ಯವಿಲ್ಲ. ಪಸರಕ್ಕನೂ ಇಲ್ಲ. ಪಸರಕ್ಕಂದ್ರೆ ಸಂಗ್ರಹ. ಸಂಗ್ರಹ ಮಾಡ್ತಾನೆ ಹೋಗೋದು. ನನಗೆ, ನನ್ನ ಮಗನಿಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ಮರಿಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ಹಾಗೇನೆ ಪಸರಕ್ಕ ಹಂಗೆ ಮಾಡ್ತಾನೆ ಹೋಗೋದು. ಈ ಸಂಗ್ರಹದ ಗುಣದಲ್ಲಿ ಹಾಗೆಯೇ ತೊಡಗಿ 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 ಶಿವಯೋಗ ಎಲ್ಲಿ ಸಾಧನೆಗೆ ಲಕ್ಷಣೇ ಹೋಗ್ಲಿಲ್ಲ. ಮಾಡಬೇಡಿ. ಅದು ಅಷ್ಟೊಂದು ಸಂಗ್ರಹ ಮಾಡಿ ಇಡಬೇಕನ್ನೋದು ಏನು ಬೇಕಾಗಿಲ್ಲ. ಯಾಕೆ ಹೇಳಿ? ಬಂದ ತತ್ಕಾಲಕ್ಕೆ ಉಂಟು. ನೀವು ಶಿವಯೋಗದಲ್ಲಿ ಉಂಟಾದಾಗ ಶಿವನ ಕರುಣೆಯಿಂದ ನಿಮ್ಗೆ ಯಾವಾಗ ಬೇಕೋ ಬಂದ ತತ್ಕಾಲಕ್ಕೆ ತಾನೇ ಉಂಟು ಸಿಗುತ್ತೇರಿ. ಅದು ನೀವು ಬೇಡ್ಕೊಳ್ಬೇಕಾಗಿಲ್ಲ. ಅವ್ನ್ ಗೊತ್ತಿದು. ಶಿವಯೋಗದ ಸಮಯದಲ್ಲಿ ನಂತರ ನಾನು ಇಷ್ಟು ಜನರಿಗೆ ದಾಸೋಹ ಮಾಡ್ತೀನಿ ಅಂದಾಗ ಬಂದ ತತ್ಕಾಲಕ್ಕೆ ಉಂಟು. ನಿಮ್ಗೇನು ಕೊರತೆ ಆಗದ ಹಾಗೆ ಆತ ನೋಡ್ಕೊಳ್ತಾನೆ. ಈ ಸಂಗ್ರಹ ಮಾಡಿಟ್ಟಿರ್ತಾರಲ್ಲ ಅವರಲ್ಲಿ ದಾಸೋಹಂ ಭಾವನೆ ಇರೋದೇ ಇಲ್ಲ. ಅದನ್ನು ಏನ್ ಬೇರೆ ಹೇಳ್ಬೇಕಾಗಿಲ್ಲ. ಹೀಗಾಗಿ ಈ ಕೂಡಲ ಸಂಗನ ಶರಣರು ಸದಾ ಸಂತುಷ್ಟ ಹೃದಯದಲ್ಲಿ ಇರ್ತಾರೆ. ಆದ್ರೇನೆ ಇನ್ನೊಂದು ಶಬ್ದ ಏನು? ಸ್ವತಂತ್ರ ಧೀರರು. ಅವರು ಯಾರ ಬಗ್ಗೆ ಅವರು ಹೀಗೆಲ್ಲ ಇರೋಲ್ಲ. ಅವ್ರ ಬಗ್ಗೆ ಆ ಹಣ ಸಂಗ್ರಹ ಮಾಡ್ಬೇಕು, ಧನ ಸಂಗ್ರಹ ಮಾಡ್ಬೇಕು, ಸಂಪತ್ತನ್ನು ಗಳಿಸ್ಬೇಕು. ಅದರಲ್ಲಿಯೇ ಸಮಯ ಹೋಯ್ತು, ಅದರಲ್ಲಿಯೇ ಆಯುಷ್ಯ ಹೋಯ್ತು ಹೊರತು ಶಿವಯೋಗಕ್ಕಾಗಿ ಒಂದು 10 ನಿಮಿಷ, 15 ನಿಮಿಷ, 5 ನಿಮಿಷ ಕೂಡ ಲಿಂಗ ಪೂಜೆಯಲ್ಲಿ ಸಮಯ ಕಳೆದವ್ರಿಗೆ ಏನ್ ಹೇಳೋಕ್ಕಾಗುತ್ತೆ ಹೇಳಿ? ಎದೆ ಮೇಲೆ ಲಿಂಗ ಇಲ್ಲ, ಇಷ್ಟಲಿಂಗ ಪೂಜೆ ಗೊತ್ತೇ ಇಲ್ಲ, ಲಿಂಗ ಧ್ಯಾನ ಗೊತ್ತಿಲ್ಲ, ಲಿಂಗ ಪೂಜೆ ಅಂದ್ರೆ ಗೊತ್ತಿಲ್ಲ. ಆದ್ರೆ ಪಸರಕ್ಕೆ ಮಾತ್ರ, ಸಂಗ್ರಹಕ್ಕೆ ಮಾತ್ರ ತನ್ನ ಇಡೀ ಜೀವನವನ್ನೇ ಮುಡಿಪಿಟ್ಟಿದ್ದಾನೆ. ಅಂಥವನಿಗೆ ಬಂದ ತತ್ಕಾಲಕ್ಕೆ ಉಂಟಾಗೋದಿಲ್ಲ. ಯಾರು ಸಂಗ್ರಹಕ್ಕೆ ಈ ಕೈ ಒಲಿಯೋದಿಲ್ವೋ ಅವ್ರಿಗೆ ಬಂದ ತತ್ಕಾಲಕ್ಕೆ ಏನ್ ಬೇಕೋ ನಿಮಗೆ ಆ ಶಿವ ಕರುಣಿಸ್ತಾನೆ ಅನ್ನೋದೇ ಈ ವಚನದ ಅರ್ಥ. ಹಾಗೇನೆ ಸದಾ ಸಂತುಷ್ಟ ಹೃದಯನಾದವ ಈ ಮಹೇಶ ಸರ್ವಪ್ರಾಣಿ ಹಿತ ಬಯಸ್ತಾನೆ. ಅದೊಂದು ಜನಪ್ರಿಯ ವಚನ. ಯಾರಾದ್ರೂ ಹೇಳಿ ನೋಡೋಣ. ದಯವಿಲ್ಲದ ಧರ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವ ಪ್ರಾಣಿ ಹಿತ ಬಯಸುವನು ಬಸವಣ್ಣ. ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಬೇಕು ಸರ್ವ ಪ್ರಾಣಿಗಳಲ್ಲಿ. ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯನಂತದೊಲ್ಲನಯ್ಯ. ಸಮಗ್ರ ವಚನ 1, ವಚನದ ಸಂಖ್ಯೆ 247. ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಮಂಗಲಕ. ಈ ಸರ್ವಪ್ರಾಣಿ ಹಿತ ಬಯಸುವವನು ಯಾರು? ಮಹೇಶ ಸ್ಥಳದಲ್ಲಿ 16ನೇ ಗುಣಕರ್ಮ. ಅವನಿಗೆ ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ. ಸೃಷ್ಟಿಯಲ್ಲಿ ನಿಮ್ಗೆ ಏನ್ ಕಾಣುತ್ತೋ, ಸಸ್ಯ ಪ್ರಾಣಿ ಯಾರೇ, ನಮ್ಮ ಮನುಷ್ಯ ಕುಲ ಯಾರೇ ಇರ್ಲಿ, ಎಲ್ಲರಲ್ಲೂ ದಯೆ ಬೇಕು. ಎಷ್ಟೊಂದು ದಯೆ ಬೇಕಂದ್ರೆ ದಸರಯ್ಯನವರು ಹೇಳೋ ತರ ಗಿಡದ ಹೂವನ್ನು ಸಹ ಕೀಳುವಾಗ ನಾವು ಅಲ್ಲ, ಇದು ನನ್ನದಲ್ಲ, ಈ ಹೂವು, ಈ ಪುಷ್ಪ ಆ ಗಿಡದ್ದು. ಕೆಳಗೆ ಗೋಮಯವನ್ನ ಸಾರಿಸಿ ಕೆಳಗೆ ಬಿದ್ದ ಹೂಗಳನ್ನ ಲಿಂಗಕ್ಕೆ ಅರ್ಪಿಸಿದವರು ನಮ್ಮ ಶರಣರು. ಸಸ್ಯಗಳಲ್ಲಿ, ಪುಷ್ಪಗಳಲ್ಲಿ, ಹಕ್ಕಿಗಳಲ್ಲಿ, ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ಎಲ್ಲಾ ಜೀವ ಸಂಕುಲದಲ್ಲಿ ದಯವನ್ನು ತೋರಿಸಿದವರು ನಮ್ಮ ಶರಣರು. ಯಾಕೆ ದಯೆ ತೋರಿಸ್ಬೇಕು? ಯಾಕೆ ನಾವು ಈ ಪ್ರಾಣಿ ಹಿಂಸೆ ಮಾಡಬಾರ್ದು, ಕೊಲ್ಲೋದು, ಮಾಂಸ ತಿನ್ನೋದು, ಇದೆಲ್ಲ ಯಾಕೆ ಇಲ್ಲಿಲ್ಲ ಅಂದ್ರೆ ದಯವೇ ನಮ್ಮ ಧರ್ಮದ ಮೂಲ. ದಯವೇ ಧರ್ಮದ ಮೂಲ ತರಂಗ. ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಧರ್ಮ ಅಂದ್ರೆ ದಯೆ, ಕರುಣೆ.
ಅಯ್ಯೋ ಈಕೆ ನಾವು ನೋಡಿ, ಈಗ ಒಂದು ಒಂದು ಮಾಧ್ಯಮದಲ್ಲಿ ಒಂದು ನ್ಯೂಸ್ ಪೇಪರ್ ಬೆಳಗ್ಗೆ ಓದುವಾಗ ಅಯ್ಯೋ ಇಷ್ಟು ಜನ ಹೋಗ್ಬಿಟ್ರು, ಅಥವಾ ಇಲ್ಲಿ ಕೊಲೆ ಆಯ್ತು, ಅಲ್ಲಿ ಇದಾಯ್ತು, ಏನೋ ಅಯ್ಯೋ ಹೀಗಾಗ್ಬಾರ್ದಾಗಿತ್ತಂತ ಮನಸ್ಸು ಕರಗುತ್ತದೆ. ಅದೇ ದಯೆ ಅದು. ಯಾಕೆ ಹೇಳಿ, ದಯವೇ ಧರ್ಮದ ಮೂಲವಯ್ಯ. ಆ ದಯೆ ನಮ್ಮಲ್ಲಿ ಜಾಗೃತವಾಗಿರ್ಬೇಕು. ಹಾಗಿದ್ದಾಗ ಏನಾಗುತ್ತೆ, ಅದ್ ನಾನು ಮಾಡಬಾರ್ದು, ಈ ಹಿಂಸೆ ಮಾಡಬಾರ್ದು, ಅವ್ರಿಗೆ ಹಿಂಸೆ ಕೊಡಬಾರ್ದು, ಇವರಿಗೆ ಹಿಂಸೆ ಕೊಡಬಾರ್ದು. ಸ್ವಲ್ಪ ಯಾರಿಗಾದ್ರೂ ಹಿಂಸೆ ಆದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ರೆ ಅದೇ ದಯೆ. ಅದು ನಮ್ಮ ಲಿಂಗಾಯತ ಧರ್ಮದ ಮೂಲ. ದಯವೇ ಧರ್ಮದ ಮೂಲವಯ್ಯ. ಈ ವಚನ ಈಗ ವಿಶ್ವದಾದ್ಯಂತ ಪ್ರಚಾರವಾಗ್ತಾ ಇದೆ. ಏನಿದು ವಚನ, ಏನಿದು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ ಒಂದು ಸುಂದರವಾದ ವಚನ ಇದು. ಅಷ್ಟೊಂದು ಜನಪ್ರಿಯ ಆಗ್ತಾ ಇದೆ. ಹಾಗೇನೆ ಈ ಮಹೇಶ್ವರನು ಶಿವಕಾರ್ಯ ಮಾಡ್ತಿರ್ತಾರಲ್ಲ ಯಾರಾದ್ರೂ, ಅವ್ರು ಮಾಡೋರಿಗೆ ಸ್ವಲ್ಪ ವಿರೋಧಿಗಳು ಇರ್ತಾರೆ. ಶಿವಕಾರ್ಯ ವಿರೋಧಿಗಳ ನಿವಾರಕನು ಅಂತ ಅದೊಂದು ಗುಣಕರ್ಮ ಇದೆ. ಅದನ್ನ ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಆರು ಮುನಿದು ನಮ್ಮನೇನ ಮಾಡುವರು, ಊರು ಮುನಿದು ನಮ್ಮನೆಂತು ಮಾಡುವರು. ನಮ್ಮ ಕುನಿಗೆ ಕೂಸ ಕೊಡಬೇಡಿ, ನಮ್ಮ ಸೊಣಗಂಗೆ ತಳಿಗೆಯ ನಿಕ್ಕಬೇಡಿ. ಆನೆ ಮೇಲೆ ಓಹಮನ ಶ್ವಾನ ಕಚ್ಚಬಲ್ಲುದೆ, ನಮಗೆ ನಮ್ಮ ಕೂಡಲ ಸಂಘ ನುಣಕರ. ವಚನ ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 753. ಶರಣಾರ್ಥಿಪ. ಶರಣು ಸಬುಲಿಂಗಣ್ಣ. ನೋಡಿ, ಈ ಧೈರ್ಯ ನಮ್ಮಲ್ಲಿ ಇರಬೇಕು. ಆರು ಮುನಿದು ನಮ್ಮನೇನು ಮಾಡುವರು. ಯಾರು ಮುನಿದು ನಮ್ಗೆ ಏನ್ ಮಾಡೋರಿದ್ದಾರೆ? ನಾವು ಹೇಳ್ತೀವಿ ಇಷ್ಟಲಿಂಗ ಪೂಜೆ ಏನ್ ಮಾಡ್ಕೋಬೇಕು, ನೀವು ಹೀಗಿರ್ಬೇಕು, ಇದು ಹೀಗಿದೆ, ಬೇರೆ ಕಡೆ ಎಲ್ಲ ಶೋಷಣೆ ಇದೆ, ನಮ್ಮ ದೇವರು ನಮ್ಮ ಅಂತರಂಗದಲ್ಲಿದ್ದಾನೆ, ಅವನನ್ನು ಅರ್ಸ್ಕೊಂಡು ನಾವು ಬೇರೆ ಕಡೆ ಹೋಗ್ಬಾರ್ದು. ನಿನ್ನೆಯ ಒಂದು ವಚನ ನಿರ್ವಚನದಲ್ಲಿ ಆ ಮಾತು ಬಂತು. ಏನ್ ಬಂತು? ಏನ್ ಹೇಳಿದ್ರು ನಿನ್ನೆ? ನಮ್ಮ ರುದ್ರಪ್ಪ ಶರಣರು ಹೇಳಿದ್ರು, ನಾವು ಹೊರಗಿಟ್ಕೊಂಡು ಪೂಜಿಸುವವರಲ್ಲ, ನಾವು ಒಳಗಿಟ್ಕೊಂಡು ಪೂಜಿಸುವುದು. ಇದನ್ನೆಲ್ಲ ಹೇಳೋಕ್ ಹೋದ್ರೆ ಅವ್ರಿಗೆ ಅರ್ಥ ಆಗೋಲ್ಲ. ನಮ್ಮ ಮೇಲೆ ಮುಣಿದ್ ಬಿಡ್ತಾರೆ. ಮುಣಿದು ಏನ್ ಮಾಡೋರಿದ್ದಾರೆ? ಆರು ಮುನಿದು ನಮ್ಮನ್ನ ಏನು ಮಾಡುವರು, ಊರ ಮುನಿದು ನಮ್ಮನ್ನೆಂತೂ ಮಾಡುವರು. ನಾವು ಹೇಳಕ್ ಹೋಗ್ತೀವಿ ಅವ್ರಿಗೆ, ಅವ್ರು ಕೇಳೋಲ್ಲ. ನಮಗೇನ್ ಮಾಡೋರಿದ್ದಾರೆ? ಆದ್ರೆ ನಮ್ಮ ಕುಣ್ಣಿಗೆ ಕೂಸ ಕೊಡಬೇಡ ಅಂದ್ರೆ ಏನು? ನಾವೇನು ಅವ್ರ ಜೊತೆ ಸಂಬಂಧ ಮಾಡೋದಿದೆಯಾ ಅಂತ ಒಂದು ಭಾವನೆ. ಅವ್ರ ಮನೆಯನ್ನು ಹೆಣ್ಣು ತಗೋಬೇಕಾಗಿದೆಯಾ? ಕುಣ್ಣಿ ಕೂಸ ಅಂದ್ರೆ ಗಂಡು ಹೆಣ್ಣು. ನಮ್ಮ ಕುಣ್ಣಿಗೆ ಕೂಸು ಕೊಡಬೇಡ, ಅವ್ರ ಜೊತೆ ನಾವು ಸಂಬಂಧ ಮಾಡೋಲ್ಲ ಅಂತ ಇದೊಂದು ಮಾತು ಅವ್ರಿಗೆ ಬರ್ತಾ ಇದೆ ಗುರುದೇವ್ರಿಗೆ. ನಮ್ಮ ಸೊನಗಂಗೆ ತಲೆಗೆಯಲಿಕ್ಕಬೇಡ, ನಾವು ಸಾಕಿದ ನಾಯಿಗೆ ಅವರು ಒಂದು ತುತ್ತು ಅನ್ನನೂ ಹಾಕೋದ್ ಬೇಡ. ಯಾಕೆ? ನಾವು ಆನೆ ಮೇಲೆ ಹೋಗ್ತಾ ಇದ್ದೀವಿ ರೀ, ಶಿವಯೋಗದ ಆನೆಯ ಮೇಲೆ ಹೋಗ್ತಾ ಇದ್ದೀವಿ. ಅಷ್ಟು ಎತ್ತರದ ಮೇಲೆ ನಾವಿದೀವಿ. ನಮ್ಮನ್ನ ಶ್ವಾನ ಕಚ್ಚಬಲ್ಲದೆ. ಈ ಜನ ಏನಿದಾರಲ್ಲ, ಕೊಯ್ ಅಂತ ಉದುರ್ತಾ ಹೇಳ್ತಿದೀವಿ, ಕೇಳ್ತಾ ಇಲ್ಲ. ಶ್ವಾನ ಕಚ್ಚಬಲ್ಲದೆ ಅವ್ರನ್ನ ಬಿಟ್ಬಿಡೋಣ, ಅಲ್ಲಿಗೆ ಬಿಟ್ಬಿಡೋಣ. ಯಾಕೆ ಹೇಳಿ? ನಾವು ಆನೆ ಮೇಲೆ ಹೋಗ್ತಾ ಇದೀವಿ, ಹಾಗೆ ಕೂಗೋದಾನೆ ಅವ್ರ ಕೆಲಸಾನೇ ಅದು. ಅವ್ರ ಹೊಟ್ಟೆ ಮೇಲೆ ಕಾಲ್ ತಂದಿದೀವಿ. ಅವ್ರ ಪೌರೋಹಿತ್ಯಶಾಯ, ಅವರ ಮಂತ್ರ, ಅವರ ತಂತ್ರ, ಅವರ ಹಣ ವಸೂಲಿ ಮಾಡೋದು. ಬರೀ ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಗಳಿಸುವ ಆ ಜನಕ್ಕೆ ಎಂದೂ ಬಗ್ಗಿಸಿ ದುಡಿಯದ ಕಾರ್ಮಿಕ ವರ್ಗದ ಜನಾನೇ ಅಲ್ಲ ಅವರು. ನಾವು ಕಾಯಕವೇ ಕೈಲಾಸ ಅಂದಾಗ್ಲೇ ಅವ್ರಿಗೆ ಚುಚ್ಚಿ ಬಿಡ್ತದು. ಅಯ್ಯೋ, ಕಾಯಕ ಮಾಡಬೇಡಿ, ಕಾಯಕ ಮಾಡಿಕೊಂಡು ನಾವು ಹೊಟ್ಟೆ ತುಂಬಿಸ್ಕೊಳ್ಬೇಕಾ? ಇಲ್ಲಪ್ಪ, ಸುಮ್ನೆ ಒಂದು ಪೂಜೆ ತಂತ್ರ ಮಂತ್ರ ಹೇಳಿ, ದಾನ ಮಾಡಿ, ಅದು ಮಾಡಿ, ಇದಂತೆಲ್ಲ ಹೇಳಿ ನಾವು ಎಲ್ಲ ಅವ್ರಿಗೆ ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ವಿ. ಇವ್ರೇನು ಹೊಸದು ಹೇಳಕ್ ಬಂದ್ರಲ್ಲ, ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳಿ, ಎದೆ ಮೇಲೆ ಲಿಂಗವನ್ನೇ ಪೂಜೆ ಮಾಡ್ಕೊಳ್ಳಿ, ನಡುವೆ ಒಬ್ಬ ಪುರೋಹಿತ ಬೇಡ, ದೇವರು ಮತ್ತು ಭಕ್ತನ ನಡುವೆ ಅಂತ ಇದೇನು ಹೊಸದು ಹೇಳಿ ನಮ್ಮ ಒಂದು ಉದ್ಯೋಗಕ್ಕೆ ಕಾಲ್ ತಂದ್ರಲ್ಲ. ಆನೆಯ ಮೇಲೆ ಹೋಹವನ ಶ್ವಾನ ಕಚ್ಚಬಲ್ಲುದೆ. ಅವರ ನೆಸೆಸರಿ ಇಲ್ಲ ಆಯ್ತು ನಮ್ಗೆ. ವಿ ಆರ್ ನಾಟ್ ರಿಕ್ವೈರ್ಡ್. ಅವ್ರು ಬೇಕಾಗಿಲ್ಲ ಅನ್ನಿಸ್ಬಿಡ್ತು ನಮ್ಗೆ. ಅವ್ರನ್ನ ಕರೆದು ಅವರಿಂದಲೇ ಪೂಜೆ ಮಾಡಿಸ್ಬೇಕು. ನಾನೇನ್ ದೇವರಲ್ಲಿ ಬೇಡ್ಕೋಬೇಕು ಅದನ್ನು ಅವರೇ ಬೇಡ್ಕೊಳ್ಳೋದು. ಅದಕ್ಕಾಗಿ ಮತ್ತೆ ಅವ್ರಿಗೆ ದುಡ್ಡು ಕೊಡೋದು. ಅದನ್ನೆಲ್ಲ ಬಿಟ್ಬಿಡ. ಈ ಹೊಸ ಧರ್ಮ ಬಂತು, ಏನೇನೋ ಹೇಳ್ತೀವಿ, ಅವ್ರು ಬಿಟ್ಬಿಡಿ. ನೀವೇ ಇದ್ದೀರಲ್ಲಪ್ಪ, ನಿಮ್ಮೊಳಗಿರುವ ದೇವರನ್ನ ನೀವೇ ಪೂಜೆ ಮಾಡಿ ಬಿಡಿ ಅಂತ ಏನ್ ಹೇಳಿದ್ರು. ಅಂತರಂಗದಲ್ಲಿರುವ ನಿಮ್ಮ ದೇವರನ್ನ ಹೊರಗಿಟ್ಟು ಇದರಿಟ್ಟು ಏನ್ ಮಾಡೋದು ಬೇಡ, ನಿನ್ನ ಒಳಗಿದ್ದಾನೆ ಅದನ್ನೇ ಪೂಜೆ ಮಾಡು ಅಂತ ಹೇಳಿದಾಗ ಆ ಖಂಡವಾದ ಈ ಪಂಡಿತರ ಒಂದು ಪುರೋಹಿತ ಶಾಹಿಗಳ ಒಂದು ಏನೊಂದು ದೊಡ್ಡ ಉದ್ಯೋಗ. ಇವ್ರ ಸಂಖ್ಯೆ ಏನು ಕಡಿಮೆ ಇಲ್ಲ ಇಂದಿಗೂ. ಗೋದಾನ ಮಾಡಿ, ಆಕಳವನ್ನ ದಾನ ಮಾಡಿ, ಅದ್ ಮಾಡಿ, ಇದು ಮಾಡಿ, ಬಂಗಾರದ ಕಾಗೆ ಮಾಡಿ ತಂದು ನನ್ಗೆ ಕೊಡಿ, ಶಾಂತಿ ಮಾಡಿ, ಅದು ಮಾಡಿ, ಇದು ಮಾಡಿ, ಎಲ್ಲ ಏನ್ ಹೇಳಿದ್ರಲ್ಲ ಅದಕ್ಕೆ ಒಂದು ಕೊಡ್ಲಿ ಏಟ್ ಹಾಕ್ಬಿಡ್ತು ನಮ್ಮ ಶರಣ ಧರ್ಮ. ಅವಾಗ ಶುರು ಮಾಡಿದ್ರೆ ನೋಡಿ, ಶ್ವಾನ ಕಚ್ಚಬಲ್ಲುದೆ ಹೇಳೋಕ್ ಶುರು ಮಾಡಿದೆ. ಏನೇನೋ ಗ್ರಂಥ ಬರ್ಸೋದು, ನಮ್ಮ ವಚನಗಳನ್ನೇ ನಮ್ಗೆ ಹೇಳೋದು, ಇದು ಹೀಗಿಲ್ಲ ಹಾಗಿಲ್ಲ ಅಂತ ಹೇಳೋದು.
ಇದ್ರ ಅರ್ಥ ನೀವು ಹಿಂಗ್ ಮಾಡ್ಕೊಂಡಿದ್ದೀರಾ, ಹಾಗೆ ಹೀಗೆ ಅಂತ ಹೇಳ್ತಾ ಇಲ್ಲ, ಅಲ್ಲ. ಅದಕ್ಕೆ ನಮ್ಮದು ನಮಗೆ, ಅವ್ರದವ್ರು. ಯಾರು ಮುನಿದು ನಮ್ಮನ್ನೇನು ಮಾಡೋರು? ಶಿವ ಕಾರ್ಯ ವಿರೋಧಿಗಳ ನಿವಾರಕನು. ಅವ್ರು ನಮ್ ತಲೆ ಕೆಡ್ಸೋಕ್ ಬರ್ತಾರೆ, ಅವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲೋ ಇವ್ರು ನಮಗೆ ಏನಿದು ಇದುವರೆಗೆ ಸಿಕ್ಕಿದೆಯಲ್ಲ ಶಿವಾನುಭವ, ಅದರ ಮೇಲೆ ಸವಾರಿ ಮಾಡಕ್ ಬರ್ತಾ ಇದಾರೆ ಅಂತ ಅರಿವಾಗಿ ಅದನ್ನು ವಿರೋಧಿಸಬೇಕೇ, ಅಥವಾ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇದೊಂದು ಗಣಾಚಾರ್ಯದ ಇದು, ಜಾಗ ಖಾಲಿ ಮಾಡ್ಬಿಡೋದು. ಇಲ್ದಿದ್ರೆ ಅವ್ರಿಗೆ ಹೇಳೋದು, ನೋಡಿ ನೀವೇನ್ ಹೇಳ್ತಾ ಇದ್ರು ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಜಾಗ ಖಾಲಿ ಮಾಡೋದು. ಇದು ಶಿವಕಾರ್ಯ ವಿರೋಧಿಗಳ ನಿವಾರಕನು. ಹಾಗೇನೆ ಈ ಗುಣಕರ್ಮವನ್ನ ಆ ಮಹೇಶ್ವರನ ಬೆಳೆಸ್ಕೊಳ್ಬೇಕು. ಶಿವೋತ್ಕರ್ಷ ಅವಿಧಾಯಿಗಳಾದ ಶಿವಶರಣರ ಸಹಚಾರಿಯು. ಈಗ ನಾವು ನೋಡಿ ಇಲ್ಲಿ ಶಿವಾನುಭವದಲ್ಲಿ 60 ಜನ ಇವತ್ತಿದೀವಿ, 80 ಜನ ಸೇರ್ತೀವಿ, 100 ಜನ ಇದ್ದೀವಿ. ನಾವೆಲ್ಲ ಶಿವಶರಣರು. ನಮ್ಮದೊಂದು ಸಂಘ ಇದೆ, ನಾವು ಒಬ್ರಿಗೊಬ್ರು ಸಹಚಾರಿಗಳು. ಹೀಗಾಗಿ ಶಿವೋತ್ಕರ್ಷ ಅಭಿಧಾಯಿಗಳಾದ ಶಿವಶರಣರ ಆ ಸಹಚರಿಯಲ್ಲಿ, ಆ ಸಂಘದಲ್ಲಿ ನಾವಿರಬೇಕು. ಅದಕ್ಕಾಗಿ ಗುರುದೇವರು ಒಂದು ವಚನ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿ, ಯಾಕೆ ಈ ಸಂಘ ಶಿವಶರಣರ ಸಂಘದಲ್ಲಿ ಇರ್ಬೇಕಂದ್ರೆ, ನಮ್ಮಲ್ಲಿರುವ ಆ ಶಿವೋನ್ಮಣಿ ಅಂತ ಏನ್ ಮಾತಾಡಿದೀವಲ್ಲ, ಅದು ಶಿವೋತ್ಕರ್ಷವಾಗ್ತಾ ಇದೆ, ಶಿವಯೋಗದ ಉತ್ಕರ್ಷಣೆ ಆಗ್ತಾ ಇದೆ. ಅವರ ಸಂಘದಲ್ಲಿಯೇ ನಿತ್ಯ 8:30 9:00ವರೆಗೆ ಇಲ್ಲಿದ್ದಾಗ ಏನಾಗುತ್ತೆ? ಶಿವೋತ್ಕರ್ಷ ಶಿವೋತ್ಕರ್ಷ ಶಿವೋತ್ಕರ್ಷ. ಅದನ್ನ ಹೇಳ್ತಿದ್ದಾರೆ ಈ ವಚನದಲ್ಲಿ ಗುರುದೇವರು. ಯಾರಾದ್ರೂ ಓದಿ ನೋಡೋಣ. ಬಸವಪ್ರಿಯ ಕಿರಣಪ್ಪರ ಅವರ ಒಂದ್ ನಿಮಿಷ ದೇವ. ಕಾಡ ಮೃಗ ಒಂದಾಗಿರಲಾಗದೆ ದೇವ, ಊರ ಮೃಗ ಒಂದಾಗಿರಲಾಗದೆ ಹರನೇ, ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ರವಿಂದೇ ಕಾಣಿರಣ್ಣ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 156. ಶರಣು ಶರಣಾರ್ಥಿಗಳು. ಶರಣು ನಾಗರತ್ನಮ್ಮ ಅವ್ವ ಅವರೇ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಇದ್ದಾರೆ, ಇನ್ನೂ ಇದ್ದಾರೆ. ಇವರೇನು ನಮ್ಮ ಲಿಂಗಾಯತ ಧರ್ಮದಲ್ಲಿಯೇ ಈ ಜನ ಇದ್ದಾರೆ. ಯಾವ ಶಿವಚಿಂತೆನೂ ಇಲ್ಲ, ಯಾವ ಶಿವಜ್ಞಾನನೂ ಇಲ್ಲ. ಹೇಳ್ತೀವಿ ಬಾ ಅಂದ್ರೆ ಬರೋಕ್ಕೂ ತಯಾರಿಲ್ಲ. ನಿಧಾನವಾಗಿ ನೋಡಿ, ಎಷ್ಟೊಂದು ನಮ್ಗೆ ನೋವಾಗುತ್ತದೆ ಮನಸ್ಸಿಗೆ. ಲಿಂಗಾಯತರಾಗಿ ಎದೆ ಮೇಲೆ ಲಿಂಗ ಇಲ್ಲ, ವಿಭೂತಿ ಹಚ್ಕೊಳ್ಳೋಕ್ ತಯಾರಿಲ್ಲ, ಅಷ್ಟಾವರಣವಂತ ಏನ್ ಗೊತ್ತಿಲ್ಲ. ಶಿವಚಿಂತೆ ಶಿವಜ್ಞಾನವಿಲ್ಲದೆ ಮನುಜರು ಯಾರು ಇವರು? ಸಗನಕ್ಕೆ ಸಾಸಿರ ಹುಸುಳು. ಸಗಣಿಯನ್ನಿಡಿ ಮನೆಯಲ್ಲಿ, ಎಮ್ಮೆ ಸಗಣ ತಂದು ಇಟ್ಕೊಳ್ಳಿ ಮನೆಯಲ್ಲಿ ನೋಡಿ, ಒಂದು 4-5 ದಿನದಲ್ಲಿ ನೋಡಿ, ಬುಜು 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 ಅಂತ ಅಲ್ಲಿ 1000 ಹುಳ ಕಾಣಿಸ್ತಾ ಇವೆ. ಅಂಥವ್ರೆ ಹೆಚ್ಚಾಗಿದ್ದಾರೆ ಈಗ. ಸಗನಕ್ಕೆ ಸಾಸಿರ ಹುಳು ಹುಟ್ಟವೇ ದೇವ. ಕಾಡ ಮೃಗ ಒಂದಾಗಿರಲಾಗದೆ ದೇವ, ಊರ ಮೃಗ ಒಂದಾಗಿರಲವಾಗದೆ ಧರಣೆ. ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ. ನಮಗೂ ಆಗೋಲ್ಲ, ಅಲ್ಲಿರೋಕ್ಕಾಗೋಲ್ಲ. ಈಗ ನೋಡಿ, ನಾವು ದಿನಾಲು ನಿತ್ಯ ಇಂಥ ಸುಂದರವಾದ ವಚನಗಳ ಪಠನ ಮಾಡುವಾಗ ಅವ್ರು ಏನೋ ತಗೊಂಡ್ ಬಂದು ಏನೋ ಹೇಳ್ತಾ ಹೋದ್ರೆ ನಮ್ಗೇನನ್ಸುತ್ತೆ? ಕೂಡಲ ಸಂಗನ ಶರಣರಲ್ಲಿದ ಊರ ದೇಶ ವನವಾಸ ಅನ್ಸುತ್ತೆ. ಏನೋ ಬೇರೆ ಅವ್ರು ಹೇಳೋಕ್ ಶುರು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಮ್ಗೆ ಯಾಕೋ ಅದು ಕೇಳೋಕ್ ಮನಸ್ಸೇ ಆಗೋಲ್ಲ. ಕಾಡ ಮೃಗ ಒಂದಾಗಿರಲಾಗದೆ ದೇವ, ಊರ ಮೃಗ ಒಂದಾಗಿರಲಾಗದೆ ಹರನೆಯೇ. ಅಂದ್ರೆ ಏನು? ನಮ್ಮ ಕಾಡ ಮೃಗ ಇರ್ಲಿ, ಊರ ಮೃಗ ಇರ್ಲಿ, ಮೃಗಗಳೇ ಅವು. ಶಿವಚಿಂತೆ ಶಿವಜ್ಞಾನ ನಾವೇನಿದೆ, ನಾವು ನೋಡಿ ದಿನಾಲು ಎಷ್ಟು ಸುಂದರವಾಗಿ ಒಂದು ವಚನವನ್ನ ಬಿಡಿಸಿ ಓದ್ತೀವಿ. ಆದ್ರೆ ಹಿಂದಿರುವ ಅರ್ಥ ಇನ್ ಬಿಟ್ವೀನ್ ಲೈನ್ಸ್ ಓದ್ತೀವಿ. ಯಾಕೆಂದ್ರೆ ನಮಗೆ ಈ ಕೂಡಲ ಸಂಗನ ಶರಣರಿಲ್ಲದ ಊರು, ಆ ಒಂದು ಯಾವುದಾದ್ರೂ ಕೂಟ, ಆ ಯಾವುದಾದ್ರೂ ಒಂದು ಚರ್ಚೆ ಇದ್ರೆ ಅದೇಕೋಪ ನಮ್ಗೆ ಕೇಳೋಕ್ ಮನಸ್ಸೇ ಆಗೋಲ್ಲ. ಅದೊಂದು ಕಾಡಿನ ತರ, ನರವಿಂಧ್ಯದ ತರ ಕಾಣಿಸ್ತಾ ಇದೆ. ಹೀಗಾಗಿ ನಮ್ಮದು ಯಾವಾಗಲೂ ಶಿವಚಿಂತೆ ಶಿವಜ್ಞಾನದಲ್ಲಿ ನಮ್ಮ ಮನಸ್ಸಿರ್ಬೇಕು. ಏಕೆ? ಆ ಮಹೇಶ ಸ್ಥಳದಲ್ಲಿ ನಾವು ಶಿವೋತ್ಕರ್ಷ ಅಭಿಧಾಯಿಗಳಾದ ಶಿವಶರಣರ ಒಂದು ಸಂಘ ಇದೆ ನಮ್ಮದು. ಸ್ವಾನುಭಾವದ ನೆಲೆಯಲ್ಲಿ ನಮ್ದೊಂದು ಸಂಘ ಇದೆ. ಅದೇನ್ ಮಾಡ್ತಾ ಇದೆ? ಶಿವೋತ್ಕರ್ಷ ಶಿವೋತ್ಕರ್ಷ. ಈ ಸಂಘವನ್ನ ಹೆಚ್ಚು ಮಾಡ್ಬೇಕೇ ಹೊರತು ಕಡಿಮೆಯಾಗ್ತಾ ಹೋಗ್ಬಾರ್ದಿದು. ನಮ್ಮ ಶಿವಭಾವನೆಗಳು, ನಮ್ಮ ಶಿವಯೋಗಕ್ಕೆ ಸಹಕಾರವಾದ ವಚನಗಳನ್ನೇ ಇಲ್ಲಿ ನಾವು ದಿನನಿತ್ಯ ಪಠನ ಮಾಡ್ತಾ ಇದ್ದೀವಿ. ಅದರ ಅರ್ಥ ಹೇಳ್ತೀವಿ. ಎಲ್ಲರೂ ಅದ್ರಲ್ಲಿ ಭಾಗವಹಿಸ್ಬೇಕು. ಈ ಸಂಖ್ಯೆ ಹೆಚ್ಚಾಗ್ಬೇಕು. 70, 80, 100 ಇದು ಹೆಚ್ಚಾಗ್ತಾ ಹೋಗ್ಬೇಕು. ಅನೇಕ ತರುಣ ತರುಣಿಯರು, ಯುವಕ ಯುವತಿಯರಲ್ಲಿ ಬರ್ಬೇಕು. ಯಾಕೆ? ಶಿವೋತ್ಕರ್ಷ ಅಭಿಧಾಯಿಗಳಾದ ಶಿವಶರಣರ ಒಂದು ಸಂಘ ನಾವು ಮಾಡ್ಬೇಕಾಗಿದೆ. ಅದನ್ನ ನಾವು ಮಾಡ್ಬೇಕಾಗಿದೆ. ಇನ್ನೂ 2 ವಚನ ಇದೆ ಈ ಶಿವೋತ್ಕರ್ಷ ಅಭಿಧಾಯಿಗಳಿಗೆ. ಓದಿ ಯಾರಾದ್ರೂ ಬಸವಣ್ಣನವರ ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಶಿವೋತ್ಕರ್ಷ ವಿಧಾನಗಳ ಶರಣರ ಸ್ವಚಾರಿ ವಚನ ಅಪ್ಪ ಬಸವಣ್ಣವ್ರದು. ಕಟ್ಟಿದರಿನಲ್ಲಿ ಶಿವಭಕ್ತನ ಕಂಡು ದೃಷ್ಟವಾರಿ ಶಿವನೆಂದಡೆ, ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡ, ಮುಟ್ಟಿ ಚರಣಕ್ಕೆರಗಿದಡೆ ತನುವನಪ್ಪಿದಂತೆ, ಹೌದು ಪರುಷ ಮುಟ್ಟಿದಂತೆ, ಕರ್ತು ಕೂಡಲ ಸಂಗನ ಶರಣರ ಸಂಘವು ಮತ್ತೆ ಬಹುಮಾಲಿಗೆ ಹೊದ್ದಲಿಯದು ನೋಡ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 140. ಶರಣು ಶರಣಾರ್ಥಿ. ಶರಣು ಅಮರ್ ಶೆಟ್ಟಿಯನ್ನ. ಇಲ್ಲಿ ಬಸವಣ್ಣನವರು ಈಗ ನೋಡಿ, ನಾವು ಸೊಲ್ಲಾಪುರದಲ್ಲಿ ನಾವು ಅನೇಕ ಶರಣರಲ್ಲಿ ಭೇಟಿಯಾದ್ವಿ. ಬೆಳಗ್ಗೆ ನಾವು ಹೋದ ತಕ್ಷಣ ಅಲ್ಲಿ ರೇಣುಕಯ್ಯ ಕಾಣಿಸಿದ್ರು, ಈ ಶಂಭುಲಂಗನ್ನ ಕಾಣಿಸಿದ್ರು, ನಮ್ಮ ಹಿರಿಯ ಶರಣೆ ಅಲ್ಲಿಯ ಕಾಡಾದಿ ತಾಯಿಯವರು ಭೇಟಿಯಾದ್ರು, ಅರ್ಭಾನು ಶರಣರು. ಅವ್ರನ್ನೆಲ್ಲ ನೋಡಿದ ತಕ್ಷಣ ಏನೋ ಅವರು ನಮಗೆ ಶರಣು ಶರಣಾರ್ಥಿ ಅನ್ನೋದು, ಈ ಶಂಭುಲಿಂಗನ ಅಂತೂ ಅಪ್ಕೊಂಡ್ ಬಿಡ್ತಾರೆ, ಮುಟ್ಟಿ ಚರಣಕ್ಕೆರಗಿದರೆ ತನುವನಪ್ಪಿದಂತೆ. ಏನದು ಸುಖ. ಯಾವ ಸಂಬಂಧಿಕರನ್ನು ಭೇಟಿಯಾದಾಗೂ ಆ ಒಂದು ಸಂತೋಷ ಸಿಗೋದಿಲ್ಲ, ಆನಂದ ಸಿಗೋದಿಲ್ಲ. ಎಲ್ಲೋ ಇವರೇನೋ ನಮ್ಗೆ ಎಷ್ಟು ವರ್ಷದಿಂದ ಇವ್ರು ನಮ್ಗೆ ನಮ್ಗೆ ಪರಿಚಯ ಇರೋದು ಹಾಗೆ. ಪರುಷ ಮುಟ್ಟಿದಂತೆ ಕಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು ದೃಷ್ಟವಾರಿ ಶರಣೆಂದಡೆ, ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡ. ಎಲ್ಲೋ ಭೇಟಿ ಆಗ್ತೀವಿ, 6 ತಿಂಗಳಿಗೂ ಭೇಟಿ ಆಗ್ಬಹುದು, 3 ತಿಂಗಳಿಗೂ ಭೇಟಿ ಆಗಬಹುದು. ಆದ್ರೆ ಅವ್ರನ್ನ ಕಂಡ ತಕ್ಷಣ, ಅವ್ರಿಗೆ ನನ್ ಕಂಡ ತಕ್ಷಣ, ನಾನು ಅವ್ರನ್ನ ಕಂಡ ತಕ್ಷಣ ಏನೋ ಯಾರೋ ನಮಗೆ ಅಪ್ಯಾಯಮಾನ, ಅಷ್ಟೊಂದು ಖುಷಿ. ಚರಣಕ್ಕೆರಗಿದರೆ, ಅವ್ರು ನನಗ್ ಚರಣಕ್ಕೆರಗ್ತಾರೆ, ಅವರು ನಾನು ಚರಣಕ್ಕೆರಗೋದಂದ್ರೆ ತನುವನಪ್ಪಿದಂತೆ, ಪರುಷ ಮುಟ್ಟಿದಂತೆ, ಕರ್ತೃ ಕೂಡಲ ಸಂಗನ ಶರಣರ ಸಂಘವು ನೋಡ. ಆ ಕೋನಾಪುರಿ ಅಕ್ಕ ಬಂದ್ರು, ಅವ್ರು ಭೇಟಿ ಆದ್ರು. ನೀವು ನಮ್ಮ ಮನೆಗ್ ಬರ್ಬೇಕು ಅಂತ ಹೇಳಿದ್ರು. ಇವ್ರು ಬಂದ್ರು, ನೀವು ಎಲ್ಲಿ ಬಂದಿದ್ದೀರಿ, ಎಲ್ಲಿ ಇಟ್ಕೊಂಡಿದ್ದಾರೆ? ಸೊಲ್ಲಾಪುರದಲ್ಲಿ ಅಂತ ಕೇಳಿದ್ರು. ಬಹು ಮಾಲಿಗೆ ಬದ್ದಲಯ್ಯದು ನೋಡ. ನಮ್ದೇನಿದೆ ಶಿವ ಸ್ವಾನುಭವದ ಬೆಳಗ ಅಂತಿದೆಯಲ್ಲ, ಭೇಟಿಯಾದಾಗ ನೋಡಿ ಏನ್ ಅನ್ಸುತ್ತೆ. ಈ ಎಲ್ರು ನಾವು ಅನುಭವ ಮಾಡ್ಕೊಂಡಿದೀವಿ, ಎಲ್ರು ಅನುಭವ. ಅವ್ರು ನೋಡಿದ ತಕ್ಷಣನೇ ಆ ಶಿದ್ಲಿಂಗನ ನಾಶಿಯವರು ಇರ್ಬೋದು, ನೋಡಿದ ತಕ್ಷಣನೇ ತಾಯಿಯವರು, ಭಾರತಿ ತಾಯಿಯವರು, ರುದ್ರಪ್ಪನ ನೋಡಿದ ತಕ್ಷಣ, ಅವ್ರು ಭೇಟಿಯಾದ ತಕ್ಷಣ ಏನೋ ಅವ್ರು ಮುಟ್ಟಿ ಚರಣಕ್ಕೆ ಕೆರಗಿಸ್ಬೇಕನ್ಸುತ್ತೆ, ಶರಣು ಶರಣಾರ್ಥಿ ಅನ್ಸ್ಬೇಕನ್ಸುತ್ತೆ, ಪರುಷ ಮುಟ್ಟಿದಂತೆ. ಇಂಥದ್ದು ಯಾಕಾಗುತ್ತೆ ಹೇಳಿ? ಕಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು ದೃಷ್ಟವಾರಿ ಶರಣೆಂದಡೆ. ದೃಷ್ಟವಾರಿ ಅಂದ್ರೆ ಏನು? ಕಣ್ಣಲ್ಲಿ ಕಣ್ಣಿಟ್ಟು ಶರಣ ಅನ್ನೋದು, ಶರಣು ಶರಣಾರ್ಥಿ ಅಂತ. ಯಾವಾಗ ಬಂದ್ರಿ ತಾವು? ಇದೆಲ್ಲ ಕೇಳೋದಿದೆಯಲ್ಲ, ನಾವು ಯಾರು, ಎಲ್ಲಿ ಹುಟ್ಟಿದವೋ ಏನು. ಆದ್ರೆ ಒಂದು ಈ ಬಸವ ಬಳ್ಳಿ ನಮ್ಮನ್ನ ಬಿಗಿದ, ನಾವೆಲ್ಲ ಅಲ್ಲಿಯ ಹೂಗಳಾಗಿದೆಯೋ ನೋಡಿ. ಆ ಭೇಟಿಯಾದಾಗ ಏನಾಗ್ಬಿಡುತ್ತೆ? ಅದು ಬಹುಮಾಲಿಗೆ ಹೊದ್ದಲಿಯದು ನೋಡ. ಬೇಕು. ಅದಕ್ಕೆ ನಾನು ಹೇಳೋದು, ಸಾಕಷ್ಟು ಜನ ಇದ್ರಲ್ಲಿ ಬನ್ನಿ ಸ್ವಾನುಭಾವದ ನೆಲೆಯಲ್ಲಿ ಅಂತ ಹೇಳೋದು. ಯಾಕೆ? ಶಿವೋತ್ಕರ್ಷ ಮಾಡಬೇಕಾಗಿದೆ, ಶಿವಯೋಗದವನ್ನು ಕಲಿತು ಶಿವೋತ್ಕರ್ಷ ಮಾಡಿಕೊಳ್ಳಬೇಕಾಗಿದೆ. ಯಾಕೆ? ಬಸವಣ್ಣನವರು ಇನ್ನೊಂದು ವಚನ, ಸುಂದರವಾದ ವಚನ, ಎಲ್ಲರಿಗೂ ಗೊತ್ತಿರೋ ವಚನ, ಅದನ್ನ ಯಾರಾದ್ರೂ ಹೇಳಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಣ್ಣ ಬಸವಣ್ಣವರ ವಚನ. ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವಡೆ ಒನ್ನೆ ಮೊದಲು, ಶಿವಪದವನ್ನು ಅರಿದಡೆ ಗುರುಪದವೇ ಮೊದಲು, ಕೂಡಲ ಸಂಗಮ ದೇವರನ್ನು ಅರಿದಡೆ ಶರಣರ ಸಂಘವೇ ಮೊದಲು. ವಚನ ಸಂಪುಟ ವಚನ ಸಂಖ್ಯೆ 70. ಎಲ್ಲರಿಗೂ ಶರಣಾರ್ಥಿ. ಅದಕ್ಕೆ ನಮ್ಮಲ್ಲಿ ನಮ್ಮ ಧರ್ಮ ಎಷ್ಟು ಸರಳ ಅಂದ್ರೆ, ಗುರು ಲಿಂಗ ಜಂಗಮ ಅಷ್ಟಾವರಣದಲ್ಲಿ ಬಂತು. ಒಂದ್ ಸ್ವಲ್ಪ ಅದನ್ನ ಬದಿಗಿಟ್ಟು ನೋಡಿದ್ರೆ, ಕೂಡಲ ಸಂಗಮ ದೇವರನ್ನ ನನ್ಗೆ ಅರಿಬೇಕಾಗಿದೆ ಅಂದ್ರೆ ಶರಣರ ಸಂಘವೇ ಮೊದಲು. ಹೇಗೆ? ಮಣ್ಣಿನಿಂದಲೇ ಮಡಿಕೆ ಮಾಡ್ತಾರೆ, ಮಣ್ಣಿನಿಂದಲೇ ಆಭರಣಗಳನ್ನ ಮಾಡ್ತಾರೆ. ಶಿವಪಥವನ್ನು ಬೇಕು, ಗುರುಪಥ ಬೇಕೇ ಬೇಕು, ಅದಿರ್ಲಿ. ಆದರೆ ನನಗಿನ್ನೂ ಗುರು ಸಿಕ್ಕಿಲ್ಲ, ಗುರುಪಥ ಅಂದ್ರೆ ಏನ್ ಗೊತ್ತಿಲ್ಲ, ಶಿವಯೋಗದ ಯಾವ ಬೇಸಿಕ್ಸು ಗೊತ್ತಿಲ್ಲ. ಅವಾಗ ಏನ್ ಮಾಡ್ಲಿ? ಬನ್ನಿ ಸ್ವಾನುಭಾವದ ನೆಲೆಯಲ್ಲಿ ಬನ್ನಿ. ಇಲ್ಲಿ ಅನೇಕ ಶರಣರಿದ್ದಾರೆ. ಕೂಡಲ ಸಂಗಮ ದೇವರನ್ನ ನನಗೆ ಅರಿಬೇಕಾಗಿದೆಯಲ್ಲ, ಪರವಸ್ತುವಿನ ಬಗ್ಗೆ ತಿಳ್ಕೊಳ್ಬೇಕಾಗಿದೆಯಲ್ಲ, ಶರಣರ ಸಂಘ ಬೇಕಾಗಿದೆಯಲ್ಲ, ಬನ್ನಿ. ಶಿವಾನುಭವ ಏನ್ ನಡೀತಾ ಇದೆಯಲ್ಲ ಈ ನಮ್ಮ ಸ್ವಾನುಭಾವದ ನೆಲೆಯಲ್ಲಿ, ಇಲ್ಲಿ ಬಂದು ನೀವು ಕೇಳಿ. ಮೊದಲು ಶರಣರ ಸಂಘವನ್ನ ಮೊದಲು ಮಾಡಿ ನೀವು, ನಂತರ ಈ ಶಿವಪಥ ಗುರುಪಥ ಅದನ್ನೆಲ್ಲ ನಾವು ಹೇಳ್ತೀವಿ ನಿಮಗೆ. ಇಲ್ಲಿ ಬನ್ನಿ, ಮೊದಲು ಇಲ್ಲಿ ಬನ್ನಿ, ದಿನಾಲು ಬನ್ನಿ. ಸಾಧ್ಯವಾದ್ರೆ ನಿಮಗೆ ವಚನ ಬಿಡಿಸೋಕ್ ಬರೋದಿಲ್ವಲ್ವಾ? ಅಟ್ಲೀಸ್ಟ್ ಯು ಟ್ರೈ ಟು ರೀಡ್ ಇಟ್. ಓದೋಕ್ಕಾದ್ರೂ ಏನಾಗುತ್ತೆ, ಕನ್ನಡ ಭಾಷೆ ನಿಮ್ಗೆ ಬರುತ್ತೆ. ನೀವು ನಿರ್ವಚನ ಮಾಡಬೇಡಿ, ದಿನಾಲು ನಾವೇ ಬನ್ನಿ ಮಾಡಿ. ಯಾರಾದ್ರೂ ಮೈಕ್ ಆನ್ ಮಾಡ್ಕೊಂಡು ಮಾಡು ಅಂತ ಹೇಳುವಾಗ ಒಬ್ಬರು ಬರುತ್ತೆ ಇರಲ್ಲ. ನಿನ್ನೆ ರೇಣುಕನ್ನ ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಆ ನಿರೂಪಕರು ಮೇಲಿನ ಮೇಲೆ ಧ್ವನಿ ಕೇಳಿಸ್ತಾ ಇದೆಯಾ? ಯಾರಾದ್ರೂ ಮಾಡಿ. ಅದೇ ತಿರ್ಗಾಮುರ್ಗ ಅವರೇ ನಿರ್ವಚನ ಮಾಡೋ ಬದ್ಲಿ ನೀವು ನಿರ್ವಚನ ಮಾಡೋದು ಬೇಡ. ಅಟ್ಲೀಸ್ಟ್ ಆ ವಚನವನ್ನಾದ್ರೂ ಓದ್ರಲ್ಲ ಹೊಸದಾಗಿ ಬಂದವರು.
ಬರೀ ಓದಿ ಇದೇ ಈ ವಚನ ಹೇಳೋಕೆ ಏನಾಗಿದೆ, ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು ಇನ್ನು ಓದೋಕ್ಕಾಗಲ್ವೇ? ನೀವು ಓದಿ, ನಾವು ಅದನ್ನ ನಿರ್ವಚನ ಮಾಡ್ತೀವಿ, ಅದನ್ನಾದ್ರೂ ಮಾಡಿ. ಅದು ಬೇಡ ಇದು ಬೇಡ ಅಂದ್ರೆ ಹೇಗೆ? ಇಲ್ಲ, ಶಿವೋತ್ಕರ್ಷ ಮಾಡ್ಬೇಕಾಗಿದೆ ನಿಮಗೆ. ಅಟ್ಲೀಸ್ಟ್ ಯು ರೀಡ್ ದ ವಚನ. ಅರ್ಥ ಆಗಲ್ವೇ ಬಿಟ್ಬಿಡಿ, ನಾವು ಮಾಡ್ತೀವಿ. ನೀವು ಓದಿ, ಕನ್ನಡ ಬರುತ್ತೆ ನಿಮ್ಗೆಲ್ರಿಗೂ, ಓದಿರಲ್ಲ. ವಚನ ಮೊದ್ಲಿಗೆ ಕೊಟ್ಟಿರ್ತಾರೆ, ಹೇಳಿ ಅವ್ರಿಗೆ, ನಿರೂಪಕರಿಗೆ ಹೇಳಿ, ಅಣ್ಣ ನನಗಿದು ವಚನ ನಿರ್ವಚನ ಮಾಡಲ್ಲ, ಆದ್ರೆ ಈ ವಚನವನ್ನ ನಾನು ಓದ್ತೀನಿ, ಈ ವಚನವನ್ನ ನಾನು ಹಾಡ್ತೀನಿ, ಅದನ್ನಾದ್ರೂ ಮಾಡೋಣವಲ್ವೇ? ಇದು 18ನೇ ಗುಣಕರ್ಮ, ಶಿವೋತ್ಕರ್ಷ ಅಭಿಧಾಯಿಗಳಾದ ಶಿವಶರಣರ ಸಹಚಾರಿಯು. 19ನೇಯಲ್ಲಿ ಶಿವಾಪಕರ್ಷ ಉಂಟಾದಾಗ ಪ್ರಾಣ ತೆಗೆಗಿಯು. ಏನಾದರೂ ನಮ್ಮ ಧರ್ಮಕ್ಕೆ ಧಕ್ಕೆಯಾದಾಗ ತನ್ನ ಪ್ರಾಣವನ್ನೂ ಸಹ ಅವನು ಕೊಡಲು ಹಿಂಜರಿಯೋದಿಲ್ಲ, ಏಕೆಂದ್ರೆ ಅವನೊಬ್ಬ ಛಲಗಾರನಾಗಿರ್ತಾನೆ. ಇದು ಸಹ ಅತ್ಯಂತ ಸುಂದರವಾದ ಮತ್ತು ಸರಳವಾದ ಜನಪ್ರಿಯವಾದ ವಚನ ಆಗಿದೆ. ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಛಲಬೇಕು ಶರಣಂಗಿ ಪರಧನವನ್ನೊಲ್ಲೆನೆಂಬ, ಛಲಬೇಕು ಶರಣಂಗಿ ಪರಸತಿಯನ್ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವವನ್ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ, ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 677. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಹೀಗಾಗಿ ಶಿವ ಯೋಗದಲ್ಲಿ ಛಲ ಬೇಕಾಗ್ತಾ ಇದೆ. ಛಲ ಬೇಕು. ಹಠಯೋಗ ಅಂತ ಒಂದು ಬಂತು. ನಾವು ಹಠಯೋಗಿಗಳಲ್ಲ, ಆದ್ರೆ ನಮ್ಗೊಂದು ಛಲಗಳಿವೆ. ಏನು? ಪರಧನ ಬೇಡ, ಪರಸತಿ ಬೇಡ, ಪರದೈವ ಅಂತೂ ಗೊತ್ತೇ ಇಲ್ಲ, ಲಿಂಗ ಮತ್ತು ಜಂಗಮ ಬೇರೆ ಬೇರೆ ಎಲ್ಲ ಒಂದೇ ಅನ್ನೋದು, ಹಾಗೇನೆ ಪ್ರಸಾದ ಅನ್ನೋದು ಸತ್ಯ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಅನ್ನೋದು ಈ ವಚನದಲ್ಲಿದೆ. ಹೀಗಾಗಿ ಶಿವಾಪಕರ್ಷ ಉಂಟಾದಾಗ ಪ್ರಾಣ ತೆಗೆಯು, ಯಾಕೆಂದ್ರೆ ಅವನು ಛಲಗಾರನಾಗಿರ್ತಾನೆ. ಛಲ ಬೇಕು ಅವನಿಗೆ. ಈ ಧರ್ಮವನ್ನು ರಕ್ಷಿಸುವ ಒಂದು ಹೊಣೆಗಾರಿಕೆ, ಜವಾಬ್ದಾರಿ ಕೂಡ ಅವನ ಮೇಲೆಯೇ ಇದೆ. 20ನೇ ಒಂದು ಗುಣಕರ್ಮ ಏನಂದ್ರೆ ಆತ ಶಿವೈಕ್ಯ ನಿಷ್ಠನು ಅಂತ ಗುರುದೇವರ ವಚನ ಬರ್ತಾ ಇದೆ. ಹೇಳಿ ಯಾರಾದ್ರೂ ಇದನ್ನ. ಹೇಳ್ಬೋದಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವೈಕ್ಯ ನಿಷ್ಠನು ಅರ್ಥವ ಅನರ್ಥವ ಮಾಡಿ ಕೋಳಾಳಂಗೈಯುತ್ತಿರಲಿ, ಹುಟ್ಟಿದ ಮಕ್ಕಳ ನವಖಂಡವ ಮಾಡಿ ಕಡಿಯುತ್ತಿರಲಿ, ಮುಟ್ಟಿದ ಸ್ತ್ರೀಯ ಕಣ್ಣ ಮುಂದೆ ಅಭಿಮಾನಂಗೊಂಡು ನೆರವುತ್ತಿರಲಿ, ಇಂತಿ ತ್ರಿವಿಧವು ಹೊರಗಣವು ಇನ್ನೆನ್ನಂಗದ ಮೇಲೆ ಬರಲಿ, ಇಡಿಕಂಡವ ಕೊಯ್ಯಲಿ, ಇಕ್ಕುವ ಶೂಲ ಪ್ರಾಪ್ತಿಸಲಿ, ಆಕೊಂದೆಸೆ ಹನ್ನೊಂದೆಸೆಯಾಗಿ ಮಾಡುತ್ತಿರಲಿ, ಮತ್ತೆಯೂ ಲಿಂಗಾರಾಧನೆಯ ಮಾಡುವೆ, ಜಂಗಮಾರಾಧನೆಯ ಮಾಡುವೆ, ಪ್ರಸಾದಕ್ಕೆ ತಪ್ಪೆ ಇಂತಪ್ಪ ಭಾಷೆ ಕಿಂಚಿತ್ತು ಹುಸಿಯಾದರೆ ನೀನಂದೇ ಮೂಗ ಕೊಯ್ಯಿ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 707. ಇದು ನೋಡಿ, ಇದು ಶರಣು ಅಕ್ಕ, ಇದು ನೋಡಿ, ಏನಿದು ಶಿವೈಕ್ಯ ನಿಷ್ಠ? ಏನ್ ನೋಡಿ, ಏನೇನ್ ಹೇಳ್ತಿದ್ದಾರೆ ನೋಡಿ. ಅಚಲವಾದ ಜಂಗಮ, ಲಿಂಗ ಜಂಗಮ ನಿಷ್ಠೆ ಈ ವಚನದಲ್ಲ ಇದೆ. ಅರ್ಥವ ಅನರ್ಥವ ಮಾಡಿ ಅಂದ್ರೆ ಏನು? ಅರ್ಥ ಅಂದ್ರೆ ಸಂಪತ್ತು, ಸಂಪತ್ತಿನ ದುರ್ವಿನಿಯೋಗ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ಸಂಪತ್ತನ್ನ ಅಪಹರಿಸಿ ಕೋಲಾಹಲ ಮಾಡ್ತಾ ಇದ್ದಾರೆ. ಆಗ್ತಾ ಇದೆ, ಅದೇ ಆಗ್ತಾ ಇದೆ ಈಗ. ನಾನು ಗಳಿಸಿದೆ, ಯಾಕೆ? ನನ್ನ ಮಕ್ಕಳು ಶಿವಯೋಗದಲ್ಲಿ ಒಂದು ನಿಷ್ಠರಾಗಿ ಚೆನ್ನಾಗಿ ಬಾಳುವೆಯವರು ಮಾಡ್ಲಿ, ಶಿವಯೋಗ ಪಥದಲ್ಲಿ ನಡೆಯಲಿ, ನನ್ನ ಹಾಗೆ ಅವರು ನಡೆಯಲಿ ಅಂದೆ. ಆದ್ರೆ ಅರ್ಥವ ಅನರ್ಥವ ಮಾಡಿ ಕೋಲಾಹಲ ಮಾಡೋಕೆ ಶುರು ಮಾಡಿದ್ರು. ಹುಟ್ಟಿದ ಮಕ್ಕಳನ್ನ ಏನ್ ಹೇಳಿದ್ದಾರೆ? ಚೂರು ಚೂರಾಗಿ ಕತ್ತರಿಸುತ್ತಿರ್ಲಿ ಅಂತ ಒಂದು ಪ್ರಸಂಗ ಬಂದ್ರು. ಮುಟ್ಟುವ ಸ್ತ್ರೀಯ ಕಣ್ಣ ಮುಂದೆ ಅಭಿಮಾನಗೊಂಡು ನೆರವುತ್ತಿರಲಿ, ಕೈ ಹಿಡಿದ ಸ್ತ್ರೀ ಕಣ್ಣ ಮುಂದೆ ಅವಮಾನಕ್ಕೆ ಒಳಗಾಗುತ್ತಿರಲಿ. ಇವೆಲ್ಲ ಇಂಥ ಏನಾದ್ರೂ ನನ್ನ ಮುಂದೆ ಆಗ್ತಾ ಇದ್ದಾರೆ, ಅಭಿಮಾನಗೊಂಡು ನೆರವುತ್ತಿರಲಿ. ಇಂತಿ ತ್ರಿವಿಧವು ಹೊರಗಣವು. ಈ ಹೊರಗಿನ ದುಃಖಗಳಲ್ಲದೆ, ಈ ಹೊರಗಿನ ದುಃಖಗಳು, ಮಕ್ಕಳು ಕೆಡೋದು, ಹುಟ್ಟಿದ ಮಕ್ಕಳ ಮೇಲೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಅವ್ರು ಸಾಯೋದಿರ್ಲಿ, ಅಥವಾ ಮುಟ್ಟುವ ಸ್ತ್ರೀಯ ಕಣ್ಣ ಮುಂದೆ ಅಭಿಮಾನಗೊಂಡು ಏನಾದ್ರೂ ಅವಳಿಗೆ ಸಂಕಷ್ಟ ಆಗೋದಿಲ್ಲ, ಇವೆಲ್ಲ ಹೊರಗಿನ ಒಂದು ಸಂಕಷ್ಟಗಳು. ನನ್ನೊಳಗೆ ಇನ್ನೆನ್ನಂಗದ ಮೇಲೆ ಬರಲಿ, ಇಡೀ ಕೊಂಡವ ಕೊಯ್ಯಲಿ, ಇಕ್ಕುವ ಶೂಲ ಪ್ರಾಪ್ತಿನಲ್ಲಿ ಅಂದಾಗ ಏನಂದ್ರೆ, ನನ್ನ ದೇಹದ ಮೇಲೆ ಆಕ್ರಮಣ ನಡೆದು ಅದನ್ನ ತುಂಡು ತುಂಡು ಮಾಡಲಿ, ನನ್ನನ್ನ ಗಲ್ಲಿಗೇರಿಸಲಿ, ಅಥವಾ ಕತ್ತರಿಸಿ ಒಟ್ಟಿಗೆ ಹಾಕಲಿ, ಇಲ್ವೇ ಚಲಪಿಲ್ಲಿ ಮಾಡಿ ಅತ್ತ ಇತ್ತ ಎಸೆಯಲಿ.
ಈ ಎಲ್ಲಾ ಘೋರ ಸಂದರ್ಭಗಳಲ್ಲಿಯೂ ನಾನು ಸ್ವಲ್ಪವೂ ವಿಚಲಿತನಾಗದೆ ಲಿಂಗಾರಾಧನೆಯನ್ನು ಮಾಡುತ್ತೇನೆ, ಜಂಗಮಾರಾಧನೆಯನ್ನು ಮಾಡುತ್ತೇನೆ, ಅವರಿಗೆ ಅರ್ಪಿಸಿ ಪ್ರಸಾದವನ್ನ ಪಡೆಯುತ್ತೇನೆ. ಇದು ನನ್ನ ವಚನ, ಇದು ನನ್ನ ವಚನ. ಇಂತಪ್ಪ ಭಾಷೆ ಕಿಂಚಿತ್ತು ಹುಷಿಯಾದಡೆ ನೀನಂದೇ ನನ್ನ ಮೂಗನ್ನು ಕೊಯ್ಯು ಕೂಡಲ ಸಂಗಮ ದೇವ ಅನು ಮಾತ್ರ ನಾನು ಇದಕ್ಕೆ ವಿಚಲಿತನವಾದರೆ ನೀನು ನನ್ನನ್ನು ಶಿಕ್ಷಿಸು ಅಂತ ಗುರುದೇವರು ಹೇಳ್ಕೊಳ್ತಿದ್ದಾರೆ. ಎಂಥ ದುರ್ಧರ ಪ್ರಸಂಗದಲ್ಲಿಯೂ ಹಿಡಿದ ನೇಮವನ್ನು ಹಿಡಿದ ವ್ರತವನ್ನ ನಾನು ಬಿಡೋದಿಲ್ಲ. ಇದೇ ಶಿವೈಕ್ಯನಿಷ್ಠ. ಏನಾಗುತ್ತೆ ಹೇಳಿ, ಒಮ್ಮೊಮ್ಮೆ ಎಂಥ ದುರ್ಧರ ಪ್ರಸಂಗ ನಮಗೆ ಒಮ್ಮೆ ಬರ್ತಾ ಇವೆ. ನಮ್ಮ ಬೆಳೆದ ಮಗ ಒಬ್ಬ ಯುವಕ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ ಗೊತ್ತಾ? ಎಲ್ಲಿದಾನ್ರಿ ದೇವ್ರು? ಹೀಗ್ ಮಾಡೋದ ನನಗೆ? ಇಷ್ಟು ದಿನ ಇಷ್ಟು ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದೆ, ಎಷ್ಟೊಂದು ಜಂಗಮಾರಾಧನೆ ಮಾಡಿದೆ, ಶಿವಯೋಗವನ್ನೆಲ್ಲ ಮಾಡ್ಕೊಂಡೆ, ನಂದೇನ್ ತಪ್ಪಿತ್ರಿ? ನನ್ನ ಬೆಳೆದ ಮಗನನ್ನ ಕಿತ್ಕೊಂಡ್ ಬಿಟ್ನಲ್ಲ ರೀ ಶಿವ. ಎಲ್ಲಿದ್ದಾನ್ರಿ ಶಿವ? ಎಲ್ಲಿದ್ದಾನ್ರಿ ದೇವ್ರು? ಯಾರಾದ್ರೂ ನಮಗೆ ಸಾಂತ್ವನ ಹೇಳೋಕ್ ಬಂದವ್ರಿಗೂ ಇದೇ ಭಾಷೆ, ಇದನ್ನೇ ಮಾತಾಡೋಕ್ ಶುರು ಮಾಡ್ತೀವಿ. ನೀವು ಇದನ್ನೆಲ್ಲ ಗಮನಿಸಿ ಅಂದ್ರು ಅವ್ರು, ಇದನ್ನೆಲ್ಲ ಅಂದ್ರು ಅವ್ರು. ಮಗನ್ ಬಿಡಿ, ನನಗೆ ಇನ್ನೆನ್ನಂಗದ ಮೇಲೆ ಬರಲಿ ಹಿಡಿ ಕಂಡವ ಕೊಯ್ಲಿ ಇಕ್ಕುವ ಶೂಲ ಪ್ರಾಪ್ತಿಸಲಿ. ನನಗೇನೇ ಒಂದು ಹಂತ ಕೆಟ್ಟ ಪ್ರಸಂಗ ಬಂದ್ರು ನಾನು ಮಾತ್ರ ಲಿಂಗಾರಾಧನೆ ಜಂಗಮಾರಾಧನೆ ಬಿಡೋದಿಲ್ಲ. ಇದು ನೋಡಿ, ಈ ವಚನವನ್ನ ಇವತ್ತು ರಾತ್ರಿ ನೀವು ದಯವಿಟ್ಟು ಇದನ್ನ ಮತ್ತೆ 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 ಓದಿ. ಇದರಿಂದ ನಾನೇನಾದ್ರೂ ಹೊರತಾದ್ರೆ, ನೀನು ಏನೋ ಆಯ್ತು, ನನಗೆ ಇಂಥ ಒಂದು ದುರ್ಧರ ಪ್ರಸಂಗ ಒದಗಿ ಬಂತು, ನನ್ನ ಮಗುವೇ ಹೋಗ್ಬಿಡ್ತು, ಆದರೆ ನಾನು ಮಾತ್ರ ಪ್ರಸಾದಕ್ಕೆ ತಪ್ಪೆ. ಹಾಗೆ ತಪ್ಪಿದನಾದ್ರೆ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು ಅಂತ ಹೇಳ್ತಾರೆ. ಯಾಕಂದ್ರೆ ಕೊನೆಗೆ 21ನೆಯ ಒಂದು ಗುಣಕರ್ಮ ಮಹೇಶನ್ದೇನಂತ, ಯಾಕೆ ಇಲ್ಲಿಗೆ ಅದು ಮುಗೀತಾ ಇದೆ, ಮಹೇಶ ಅಂದ್ರೆ ಹೇಗಿರ್ಬೇಕು, 21ನೆಯ ಒಂದು ಗುಣಕರ್ಮದೊಂದಿಗೆ ನಾವು ಈ ಮಹೇಶ ಸ್ಥಳದಲ್ಲಿ ಮಹೇಶನ ರೂಪವನ್ನ ನೋಡ್ಕೊಳ್ತಾ ಇದೀವಿ. ಇದನ್ನ ಯಾರಾದ್ರೂ ಓದಿ, ಸರ್ವಾತ್ಮ ಪರಮಾತ್ಮನು ಅನ್ನೋದು ಇದು ಗೊತ್ತಿದೆ. ಈ ವಚನ ಯಾರಾದ್ರೂ ಓದ್ಬಿಡಿ ಅಷ್ಟೇ. ಎಲ್ಲರಿಗೂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲಿ ನೋಡಿದರಲ್ಲಿ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ಎತ್ತೆತ್ತ ನೋಡಿದಡತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತ ಪಾದ ನೀನೇ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 533. ಹೀಗಾಗಿ ನಮ್ಮ ಮಹೇಶ್ವರ ಸ್ಥಳದ ಉನ್ನತವಾದಂತಹ ಇದು ವಚನ, ಸರ್ವಾತ್ಮ ಪರಮಾತ್ಮನು. ಓಕೆ, ಸರ್ವಾತ್ಮ ಪರಮಾತ್ಮ. ಸರಿಯಪ್ಪ, ಶರಣಾರ್ಥಿ. ಶರಣು. ಹೀಗಾಗಿ ಅವನಿಲ್ಲದ ಜಾಗ ಎಲ್ಲಿದೆ? ಅವನ ವಿಸ್ತಾರವನ್ನು ನಾವು ಡಿಫೈನ್ ಮಾಡೋಕ್ ಬರುತ್ತಾ? ಇಲ್ಲ. ವಿಶ್ವದ ಕಣ್ಣು ಅವನು, ವಿಶ್ವದ ಮುಖ ಅವನು, ವಿಶ್ವವನ್ನೆಲ್ಲ ವ್ಯಾಪಿಸಿರುವವನು. ಅವನ ಪಾದ, ಅವನ ಬಾಹು, ಅವನ ಮುಖ, ಅವನ ಕಣ್ಣು, ಅವನ ಆತ್ಮ ವಿಸ್ತಾರವಾದದ್ದು. ಅದನ್ನ ನಾವು ವ್ಯಾಖ್ಯಾನದಲ್ಲಿ ಹೇಳೋಕ್ ಬರಲ್ಲ. ಅದಕ್ಕೆ ಸಿದ್ದರಾಮೇಶ್ವರರು ಈ ಮಹೇಶ ಸ್ಥಳದಲ್ಲಿ ಮಹೇಶ್ವರ ಹೇಗಿರ್ತಾನಂದ್ರೆ, ಅಟ್ಟು ನೀಡುವ ಭಕ್ತನ ಬಟ್ಟೆಯ ಇಚ್ಛೆಗೆ ಬಂದಾತನೆಲ್ಲ ನೋಡ ಮಹೇಶನು. ಯಾರೋ ನನಗೇನೋ ಕೊಡ್ತಾರೆ ಅಂತ ಯಾವ ಇಚ್ಛೆಯಿಂದ ಬಂದವನಲ್ಲ ಇವನು. ನೆಟ್ಟನೆ ನೀ ಪರವಸ್ತುವೆಂಬ ಜ್ಞಾನ ಒಟ್ಟುವುದಕ್ಕೆ ಬಂದಾತ ಮಹೇಶನು. ಪರವಸ್ತುವಿನ ಜ್ಞಾನವನ್ನ ಪಡೆಯೋದಕ್ಕೆ ಬಂದವನು ಈ ಮಹೇಶ ಅಂತ ಮಹೇಶನ ಬಗ್ಗೆ ಹೇಳ್ತಿದ್ದಾರೆ ಸಿದ್ದರಾಮೇಶ್ವರರು. ಷಣ್ಮುಖ ಸ್ವಾಮಿಯವರು ಏನ್ ಹೇಳಿದ್ರು? ಪರಸ್ತ್ರೀಯರ ಮುಟ್ಟಬಾರ್ದು, ಅವನು ಪರಧನವ ಮುಟ್ಟಬಾರ್ದು, ಪರದೈವವನ್ನ ಪೂಜಿಸಬಾರ್ದು. ಯಾರು? ಮಹೇಶ ಸ್ಥಳದಲ್ಲಿ ಪರಹಿಂಸೆಯ ಮಾಡದಿರಬಾರ್ದು, ಪರಲೋಕದ ಫಲಪದವ ಬಯಸದಿರಬಾರದು. ಪರಲೋಕ ಅಂತ ಹೇಳಿದ್ರಲ್ಲ, ಸಾಲುಕ್ಯ, ಸಾಯುಜ್ಯ, ಸಾರೂಪ್ಯ ಇವೆಲ್ಲ ಹೇಳಿದ್ರು. ಅಂತದೇನು ಫಲಪದ ನಾವು ಬಯಸೋಲ್ಲ. ಮನವು ನಿರ್ವಯಲಾಗಿ ಇಷ್ಟಲಿಂಗದಲ್ಲಿ ನಿಷ್ಠೆ ಬಲ್ದಿರಬೇಕು. ಕಷ್ಟ ಜನ್ಮಗಳ ಕಡೆಗೊಡ್ಡಿರ್ಪಾತನೆ ವೀರ ಮಹೇಶ್ವರನು ನೋಡ. ಅದನ್ನೇ ಸಂಸ್ಕೃತದಲ್ಲಿ ಹೇಳಿ ಎಂದುದಾಗಿ ಇಂತಪ್ಪ ಪರಮ ಮಾಹೇಶ್ವರನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಅನ್ನೋದು ಷಣ್ಮುಖ ಸ್ವಾಮಿಗಳು, ಮಹಾನ್ ಶಿವಯೋಗಿಗಳು. ಯಾರು ಈ ಮಹೇಶ್ವರ ಸ್ಥಳದಲ್ಲಿ ಈ 21 ಗುಣಕರ್ಮಗಳನ್ನ ಸಾಧಿಸಿರ್ತಾರೋ ಅಂಥವರ ಪಾದಕ್ಕೆ ನಮೋ ನಮೋ ಅಂತಿದಾರಂದ್ರೆ ಈ ಸ್ಥಳದ ಮಹಿಮೆಯನ್ನ ನೋಡಿ ಬಂಧುಗಳೇ ಅಂತ ಹೇಳ್ತಾ, ಇಲ್ಲಿಗೆ ನನ್ನ ಮಹೇಶ ಸ್ಥಳ ಮುಗಿತಾ ಇದೆ. ನಾವು ಮುಂದಿನ ಸಾರಿ 2ನೆಯ ಸ್ಥಳ, ಇಲ್ಲಿ ಲಿಂಗನಿಷ್ಠಾ ಸ್ಥಳ 26ನೆಯ ಒಂದು
ಶತ ಏಕದ ನೆಲೆಮನೆಯಲ್ಲಿ ಲಿಂಗನಿಷ್ಠಾ ಸ್ಥಳವನ್ನ ನೋಡೋರಿದ್ದೀವಿ. ಇಲ್ಲಿಗೆ ಮೊದಲನೆಯ ಸ್ಥಳ ಏನಿತ್ತಲ್ಲ ಮಹೇಶ ಸ್ಥಳ ಅದನ್ನ ಮುಗಿಸಿದೀವಿ. ಮುಂದಿನ ಸೋಮವಾರ ಲಿಂಗನಿಷ್ಠಾ ಸ್ಥಳ ಮಹೇಶ ಸ್ಥಳದ 2ನೆಯ ಸ್ಥಳ ಅಂಗಸ್ಥಳವನ್ನು ನೋಡ್ತಾ ಇದ್ದೀವಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಅವಕಾಶಕ್ಕಾಗಿ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನಿಮಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಮಹೇಶ್ವರ ಸ್ಥಳದ 21 ಸ್ಥಳದ ವಚನಗಳ ಆಧಾರದ ಮೇಲೆ, ಆ ಸ್ಥಳಕಟ್ಟಿನ ವಚನಗಳ ಆಧಾರದ ಮೇಲೆ ನಮಗೆಲ್ಲರೂ ಕೂಡ ಅನುಭವದ ನುಡಿಗಳನ್ನು ಎಡೆ ಮಾಡಿರ್ತಕ್ಕಂತಹ ಡಾಕ್ಟರ್ ದಯಾನಂದ ನುಲಿಯಪ್ಪರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಈ ಒಂದು ಮಹೇಶ ಸ್ಥಳದ ಮೇಲೆ ಯಾರಿಗಾದ್ರೂ ಅನುಮಾನಗಳಿದ್ರೆ ಅಥವಾ ಇದ್ರ ತಾವೇನಾದ್ರೂ ಪ್ರಶ್ನೆಗಳು ಕೇಳಿದ್ರೆ ಕೇಳ್ಬೋದು ಅಪ್ಪರಿದ್ರಿಗೆ. ಈ 21 ಗುರುಕರ್ಮಗಳ ಒಂದು PDF ಅನ್ನ ಇದರಲ್ಲಿ ಹಾಕ್ತೀನಿ, ಎಲ್ರೂ ಓದ್ಕೊಳ್ಳಿ. ಆ ವಚನಗಳು ಸುಂದರವಾದ ವಚನಗಳಿವೆ. ನಮ್ಮ ಸ್ವಾನುಭವದ ನೆಲೆಯಲ್ಲಿ ಅದನ್ನ ಹಾಕ್ತೀನಿ ಇವತ್ತು ರಾತ್ರಿ, ತಾವೆಲ್ಲ ಓದ್ಕೊಳ್ಳಿ. ಅದು ಶ್ರೀ ಗುರು ಬಸವಲಿಂಗಾಯನ್ಮ ಅಪ್ಪರೇ ಮಾತಾಡ್ರಿ. ಹೋದ್ಸಲ ಸಲೀಲ ಮುಕ್ತ ನ್ಯಾಯಸ್ಥಳ ಇದು ಗುರುಲಿಂಗ ಮತ್ತು ಮಹೇಶ್ವರ ಸ್ಥಳಕ್ ಬರ್ತೈತ್ರಿ, ಅದ್ರದ್ದು ವಿವರಣೆ ಬೇಕು. ಹೀಗ್ ಮಾಡೋಣ, ಮುಂದಿನ ಸಾರಿ ನಾನು ಅದನ್ನ ಹೇಳಿಯೇ ನನ್ನ ಶಿವಯೋಗ ಶುರು ಮಾಡ್ತೀನಿ. ಈ ಸಾರಿ ಸಮಯ ಆಗಿದೆ ಅದಕ್ಕೆ ಅದಕ್ಕೊಂದು 5 ನಿಮಿಷ ಆದ್ರೂ 10 ನಿಮಿಷ ಆದ್ರೂ ಬೇಕು, ಖಂಡಿತ ಹೇಳ್ತೀನಿ ಅಣ್ಣ ಮುಂದಿನ ಸಾರಿ. ಆಯ್ತು ಬರೀ ಶರಣ ಶರಣ. ಸುಸಂಪನ್ನಗೊಳಿಸೋಣ ಅಪ್ಪರ. ಹಾ ಅಣ್ಣ ಮುಗಿಸ್ಬಿಡಿ. ಮಂಗಳ ಅನುಭವಿಸ್ರಿ ಅಪ್ಪರೇ, ಅನುಭವಿಸ್ರಿ. ನಾಳೆ ನಾಳೆ ಹೌದಲ್ಲಪ್ಪರ? ಅಪ್ಪರೇ ಸಂಪೂರ್ಣಗೊಳಿಸಿ ದಯವಿಟ್ಟು. ಹಾ ಆಯ್ತು ಸರಿ. ಸರ್ವ ಬಸವ ಬಂಧುಗಳೇ, ನಾಳೆ ಎಂದಿನಂತೆ ಭಾರತೀಯವರು ತಮ್ಮ ಅನುಭವದ ನುಡಿಗಳನ್ನ ನಾಳೆ ಸಕಿಲಗಳ ಮೇಲೆ ಎಡೆ ಮಾಡಲಿದ್ದಾರೆ. ತಾವೆಲ್ಲರೂ ಕೂಡ ಸಕಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶಗೊಳ್ಬೇಕಾಗಿ ಈ ಮೂಲಕ ಅಭಿನಂದನೆ ಮಾಡ್ಕೊಳ್ತಾ, ಇಲ್ಲಿಗೆ ಇಂದಿನ ಸ್ವಾನುಭವ ನಿಲಯ ಸದ್ಭಾವಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ಅಮೃತಮತಿ ಸೋಮಶಂಭುವಿಗೆ ಹುಟ್ಟಿದಾತನೇ ಇಂದ್ರ, ಸತ್ಯ ಋಷಿ ಜ್ಯೇಷ್ಠಾದೇವಿಗೆ ಹುಟ್ಟಿದಾತನೇ ಬ್ರಹ್ಮ, ವಸುದೇವ ದೇವಕಿಗೆ ಹುಟ್ಟಿದಾತನೇ ನಾರಾಯಣ, ನಾಭಿರಾಜ ಮರುತಾದೇವಿಗೆ ಹುಟ್ಟಿದಾತ ನರುಹು, ಇವರೆಲ್ಲರೂ ಯೋನಿಜರೆಂಬುದ ತ್ರೈಜಗ ಬಲ್ಲದು, ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದ ಆ ನಮ್ಮ ಕೂಡಲ ಸಂಗಮ ದೇವಗೆ ಮಾತಾ ಪಿತರುಂಟೆ ನೀವೇ ಹೇಳಿರಿ. ಇಂತು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನಿನ್ನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜಯಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ ಬಸವ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು.